ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಹಾಸ್ಯ ಧಾರಾವಾಹಿ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನ ಈ ಕಡೆ ಸೂರ್ಯ, ನಾವು ಮುದ್ದೆ ತಿಂದು ಬದುಕಿರೋರು ನಮ್ಮ ಹತ್ರ ಸುಳ್ಳು ಹೇಳೋದಕ್ಕೆ ದಗಲ್ಬಾಜಿ ಮಾಡೋದಕ್ಕೆ ನನಗೆ ಬರಲ್ಲ ಅಂತೇಳಿ ಮನೋಜನ್ ಕೂಡ ಹೇಳ್ತಿರ್ಬೇಕಾದ್ರೆ ಮನೋಜನು ಕೂಡ ಅಮ್ಮನ ಮುಖ ನೋಡ್ತಾ ಇರ್ತಾನೆ. ಅಂದರೆ ನಾನು ಹೇಳಿದ ಅರ್ಥ ಆ ಥರ ಅಲ್ಲ. ಸರಿ ಸರಿ ಆಯಿತು, ಆ ದುಡ್ಡು ನಂಗೆ ತುಂಬ ಎಮರ್ಜೆನ್ಸಿ ಇದೆ, ಅದನ್ನು ಬೇಗ ತಂದುಕೊಟ್ಬಿಡು ನನಗೆ ಅಂತ ಹೇಳ್ತಿರ್ಬೇಕಾದ್ರೆ ಮನೋಜ. ಅದಕ್ಕೆ ಈ ಕಡೆ ಸೂರ್ಯ ಕೂಡ ಹೇಳ್ತಿದ್ದೆ, ತರಕ್ಕೆ ನಿನ್ನ ಮಕ್ಕಳು ಇಷ್ಟಕ್ಕೆ ಅಪ್ಪ ನೋಡಪ್ಪ ಅವ್ನು ಹೆಂಗೆ ಅಂತಾನೆ, ಏನು ಬ್ಯಾಂಕಲ್ಲಿ ಏನು ಅಕೌಂಟಲ್ಲಿ ದುಡ್ಡು ಇಟ್ಟಿದ್ದಾರೆ ತೊಗೊಂಡ್ಬಂದು ಡ್ರಾ ಮಾಡಿಬಿಟ್ಟು ATM-ಅಲ್ಲಿ ತೊಗೊಂಡ್ಬಂದು ಕೊಡು ಅನ್ನೋ ಥರ ಮಾತಾಡ್ತಿದ್ದಾನಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಏನು ನೀನು ಮಾಡಿರೋದಕ್ಕೆ ನಾನು ತಲೆ ಬಾಗಬೇಕಾ ಅಂತೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಅಲ್ಲ ನಿನಗೆ ಗೊತ್ತಾಗಲ್ವಾ, ನೀನು ಮೋಸ ಮಾಡ್ಕೋಬೇಕಾದ್ರೆ ನೀನು ಪಂಗ್ನ ಹಾಕ್ಸ್ಕೋಬೇಕಾದ್ರೆ ನಿನಗೆ ಬುದ್ಧಿ ಇರಲಿಲ್ವಾ ಅಂತ ಈ ಕಡೆ ಮನೋಜನ್ ಕೂಡ ಬೈತಾ ಇರ್ತಾನೆ. ಸರಿ ಇನ್ನೂ ಎಷ್ಟು ದಿನ ಆಗುತ್ತೆ ಅವ್ನು ಹುಡ್ಕೋದಿಕ್ಕೆ ಅಂತ ಕೇಳ್ತಿರ್ಬೇಕಾದ್ರೆ, ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವನೆಲ್ಲ ದುಬೈಲಿ ಕೂತ್ಕೊಂಡಿದ್ದಾನೆ, ದುಡ್ಡು ತೊಗೊಂಡು ಹೋದವನು, ಅವನಿಗೆ ನಾವು ಹುಡ್ಕೊಬರೋದಕ್ಕಾಗುತ್ತೆ, ದುಬೈಗೆ ಹಾರೋದಕ್ಕಾಗುತ್ತೆ ನನಗೆ. ಅಲ್ಲಿ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವನನ್ನು ಹುಡ್ಕೋದಕ್ಕಾಗುತ್ತೆ, ನನಗೆ ಚಿತ್ರಾನ್ನ ಮೊಸರನ್ನ ತಿನ್ಕೊಂಡಿಲ್ಲ, ನಿನ್ಗೆ ಅವ್ನಿಗೆ ಹುಡ್ಕೊಟ್ಬಿಟ್ಟು ಅಂತ ಹೇಳಿ ಈ ಕಡೆ ಮನೋಜಿಗೆ ತುಂಬ ಬೈತಾ ಇರ್ತಾನೆ ಸೂರ್ಯ ಕೂಡ. ಅದಕ್ಕೆ ಈ ಕಡೆ ರಂಗನಾಥ್ ಕೂಡ ಹೇಳ್ತಿರ್ತಾನೆ, ಅಲ್ಲ ಕಣೋ ಅವನನ್ನೇ ಹುಡ್ಕೊಂಡು ಕೂತಿರ್ಬೇಕಾದ್ರೆ ನಿಮ್ಮ ಸಂಸಾರ ಹೆಂಗೆ ನಡೀತೆ, ನಿಮ್ಮ ಜೀವನ ಹೆಂಗೆ ನಡೆಸ್ತೀರಾ ಹೇಳಿ ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಕೇಳ್ತಾ ಇರ್ತಾನೆ. ಅದಕ್ಕೆ ಈ ಕಡೆ ಶಾಂತಿನೂ ಕೂಡ ಹೇಳ್ತಾ ಇರ್ತಾಳೆ, ಅಯ್ಯೋ ನಿಮಗೆ ಗೊತ್ತಿಲ್ವಾ, ಶಾಂತಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನಿಮಗೆ ಗೊತ್ತಿಲ್ವಾ, ಆ ದುಡ್ಡು ತೊಗೊಂಬಿಟ್ಟು ಆ ದುಡ್ಡು ಇವನಿಗೆ ಸಿಗುತ್ತಲ್ಲ ಕೊನೆಗೆ, ಅದಕ್ಕೆ ಈ ಥರ ಸ್ಕ್ಯಾಮ್ ಮಾಡ್ಕೊಂಡು ಈ ಥರ ಮಾಡ್ತಿರೋದು ಅಂತ ಹೇಳಿ ಶಾಂತಿ ಕೂಡ ಸೂರ್ಯನ ಬಗ್ಗೆ ಹೇಳ್ತಾ ಇರಬೇಕಾದ್ರೆ, ಅದಕ್ಕೆ ಅಪ್ಪ ನೋಡಪ್ಪ ಹಿಂಗೆಲ್ಲ ಹೆಂಗೆ ಮಾತಾಡ್ತಾರೆ ನೋಡು, ನನ್ನ ಆ ದುಡ್ಡಿಗೋಸ್ಕರ ನಾನು ಈ ಥರ ಮಾಡ್ತಿದ್ದೀನಿ, ನೀನು ಹೇಳಿರೋದಕ್ಕೆ ತಾನೇ ನಾನು ಮಾಡ್ತಿರೋದು, ನೀನು ಹೇಳಿದ್ದಕ್ಕೆ ತಾನೇ ನಾನು ಅದನ್ನ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಿರೋದು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ತಡಿ ಸುಮ್ಮನೆ ಇರು ಅಂತ ಹೇಳಿ ಈ ಕಡೆ ರಂಗನಾಥ್ ಕೂಡ ಹೇಳ್ತಾ ಇರ್ತಾನೆ. ರಂಗನಾಥ್ ಶಾಂತಿ ಪಕ್ಕ ಹೋಗಿ ಕುತ್ಕೊಂಡು ನಿಂತ್ಕೊಂಡು ಹೇಳ್ತಾನೆ, ಅಲ್ಲ ನಿನಗೆ ಒಂದು ಕಿವಿ ಇಲ್ಲ ಇನ್ನೊಂದು ಕಿವಿನೂ ಬಿದ್ದೋಗ್ಬಿಡ್ಬೇಕು ಕಣ, ಅಲ್ಲ ಕಣ ಅವ್ನು ಅಷ್ಟು ಕಷ್ಟಪಟ್ಟು ಹುಡುಕ್ತಿದ್ದಾನೆ, ಒಂದು ಅಮ್ಮ ಮಗನಿಗೆ ಒಂಚೂರು ಕನಿಕರನೇ ಇಲ್ವನೇನೆ, ಅವನ ಬಗ್ಗೆ ಅಷ್ಟೊಂದೆಲ್ಲ ಮಾತಾಡ್ತಿಲ್ಲ, ನಿನಗೆ ಒಂದು ಕಿವಿ ಇಲ್ಲ, ತಲೆಯಲ್ಲಿ ನಿಂಗೆ ಮೆದ್ಲೂ ಆಫ್ ಮಾಡಿಬಿಡ್ಬೇಕು ದೇವರು, ಆ ಥರ ಮಾಡಬೇಕಿತ್ತು, ನಿನಗೆ ಏನು ಹೇಳಿದ್ರು ಅರ್ಥ ಆಗಲ್ಲ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ, ನನಗೆ ಗೊತ್ತು ನಾನು ಇವಾಗ ನಿನಗೇನು ಹೇಳಿದ್ರು ಅದನ್ನು ನಿನಗೆ ಅರ್ಥ ಆಗಿಲ್ಲ ಅಂತ, ನೀನು ಮಂಡು ಬದ್ದಿರ್ತಾರೆ, ನಿನ್ನ ಹತ್ರ ಬಂದು ಮಾತಾಡ್ತೀನಿ ಅಂದರೆ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಶಾಂತಿಗೆ ಬೈದ್ಬಿಟ್ಟು ಹೋಗ್ತಾರೆ. ಅಷ್ಟರಲ್ಲಿ ಈ ಕಡೆ ಮೀನಾನು ಕೂಡ ಹೇಳ್ತಾ ಇರ್ತಾರೆ, ಅಲ್ಲ ಅವ್ನು ದುಡ್ಡು ಸಿಕ್ಕಿದ್ರೂ ಕೂಡ ಆ ದುಡ್ಡು ಸಿಗುತ್ತೆ ಅಂತ ಏನು ಗ್ಯಾರಂಟಿ ಇದೆ ಅಂತ ಹೇಳ್ತಿರ್ತಾನೆ. ಆ ದುಡ್ಡು ತೊಗೊಂಡು ಅವನ್ನೆಲ್ಲಾದರೂ ಏನಾದರೂ ಮಾಡಿಬಿಟ್ಟಿದ್ರೆ ಏನು ಮಾಡ್ತೀರಾ ಅಂತ ಕೇಳಿದಾಗ, ಅದಕ್ಕೆ ಮನೋಜ್ ಇದನ್ನು ಇನ್ನೂ ಎಷ್ಟು ದಿನ ಆಗುತ್ತೆ ಅವನನ್ನು ಹುಡ್ಕೋದಕ್ಕೆ ನಿನಗೆ ಅಂತೇಳಿ ಸೂರ್ಯನ ಕೇಳ್ತಿರ್ಬೇಕಾದ್ರೆ, ಸೂರ್ಯ ಕೂಡ ಅವನೇನು ಇಲ್ಲಿದ್ದಾನೆ, ದುಡ್ಡು ತೊಗೊಂಡೋಗಿ ದುಬೈಲೆಲ್ಲ ಹಾರ್ಕೊಂಡು ತಿಂತಾ ಇರ್ತಾನೆ, ಅವನ ಹತ್ರ ಹೋಗ್ಬಿಟ್ಟು ನಾನು ಹೆಂಗೆ ಹೋಗೋದಕ್ಕಾಗುತ್ತೆ ಹೇಳು ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಿದ್ದೆ, ನಾನು ಇನ್ನೂ ಅಂತ ಹೇಳಿ ಹುಡುಕಿದ್ದೀನಿ ಅಷ್ಟೇ, ಇನ್ನೂ ಹಾ ತನಕ ಹುಡುಕ್ಬೇಕು, ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಮೀನಾ ಕೂಡ ಹೇಳ್ತಿದ್ದೆ, ಅವ್ನು ದುಡ್ಡು ತೊಗೊಂಡು ಇಲ್ಲಾದರೂ ಎಸ್ಕೇಪ್ ಆಗಿ ಖರ್ಚು ಮಾಡ್ಕೊಂಡಿದ್ರೆ ಏನು ಮಾಡ್ತೀರಾ ಅಂತ, ಯಾಕೆ ಮೀನವರೇ ಹಾಗೆಲ್ಲ ಹೇಳ್ತಿದ್ದೀರಾ ಅಂತ ಹೇಳಿ ಈ ಕಡೆ ರೋಹಿಣಿ ಕೇಳಿದಾಗ, ಹಾಗಲ್ಲ ಈಗ ಅಷ್ಟೊಂದು ದುಡ್ಡು ತೊಗೊಂಡು ಹೋಗಿದ್ದಾನೆ ಅಂತ ಆದಮೇಲೆ ತುಂಬ ದಿನ ಆಗಿದೆ, ಅವ್ನು ಖರ್ಚು ಮಾಡಿದೆ ಹಾಗೆ ಇಟ್ಕೊಂಡಿರ್ತಾನೆ, ಅವ್ನು ಅದನ್ನು ಕೊಡೋದಕ್ಕೆ ಇನ್ನೂ ಎಷ್ಟು, ಅವ್ನು ನನ್ನ ಕೈ ಸಿಕ್ಕಿದ್ರೂ ಕೂಡ ಅದನ್ನು ಅವ್ನು ಕೊಡೋದಕ್ಕೆ ಇನ್ನೂ ಎಷ್ಟು ದಿನ ತೊಗೊತಾನೆ ಹೇಳಿ, ತುಂಬ ದಿನ ಆಗುತ್ತೆ, ಅವ್ನು ಖರ್ಚು ಮಾಡಿದ್ಮೇಲಿಂದ ಅವನಿಗೆ ಎಲ್ಲಿರುತ್ತೆ ಹೇಳಿ ಅಂತ ಹೇಳಿ ಶಾಂತಿ ಈ ಕಡೆ ಮೀನಾ ಕೂಡ ಹೇಳ್ತಾ ಇರ್ತಾಳೆ. ಮೀನನ ಮಾತು ಕೇಳಿಸ್ಕೊಂಡು ಈ ಕಡೆ ರಂಗನಾಥ್ ಕೂಡ ಎಲ್ಲೋ ಒಂದು ಕಡೆ ಹಂಗೆ ಅನಿಸುತ್ತೆ. ಅದಾದಮೇಲಿಂದ ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾರೆ, ಹೌದು ಕರೆಕ್ಟು, ಸೂರ್ಯ ಈ ಕಡೆ ಮೀನಾ ಹೇಳಿರೋದು ಕರೆಕ್ಟಾಗಿದೆ, ಅವ್ನು ದುಡ್ಡು ತೊಗೊಂಡು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಏನು ಮಾಡ್ತಿದ್ದೆ ಮೊದಲೇ ಅವನು ಆ ಥರ ಫ್ರಾಡ್ ಅವನು, ಆಮೇಲಿಂದ ಪಾರ್ಟಿ ಪಬ್ಬು ಅಂತ ಹೇಳ್ಕೊಂಡು ಹುಡುಗನೆಲ್ಲ ಗುಂಪು ಹಾಕ್ಕೊಂಡು ಈ ಕಡೆ ಎಣ್ಣೆ ಹೊಡ್ಸ್ಕೊಂಡು ಖರ್ಚು ಮಾಡಿದ್ರೆ ಏನು ಮಾಡ್ತೀರಾ ಅಂತ ಕೇಳಿದಾಗ, ಅದಕ್ಕೇ ದುಡ್ಡು ಸಿಗುತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ ಅಂತೇಳಿ ಸೂರ್ಯ ಕೂಡ ಹೇಳ್ತಿರ್ಬೇಕಾದ್ರೆ, ಅಲ್ಲ ಅವನು ಆ ಥರ ಮಾಡ್ತಾನೆ ಅಂತೇಳಿ ಶಾಂತಿ ಕೂಡ ಏನು ರೀ ಇವ್ನು ಹಿಂಗೆಲ್ಲ ಹೇಳ್ತಿದ್ದಾನೆ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ, ಅವನು ಆ ಥರ ಮಾಡಲ್ಲ ಅಂತ ನನಗೆ ಅನಿಸ್ತಿದೆ, ಯಾಕಂದರೆ ಅಷ್ಟೊಂದು ದುಡ್ಡು ಅವನಿಗೆ ಒಂದೇ ಸಮಯ ಅವ್ನು ಖರ್ಚು ಮಾಡಿಬಿಟ್ಟು ಅವನಿಗೆ ಡೌಟ್ ಬರುತ್ತೆ ಅವನ ಮೇಲೆ ಅಂತ ಹೇಳ್ಬಿಟ್ಟು ಅವನು ನಿಧಾನಕ್ಕೆ ಖರ್ಚು ಮಾಡ್ತಿರ್ತಾನೆ, ಯಾಕೆ ನೀವು ಆ ಥರ ತಿಳ್ಕೊಳಕ್ಕೆ ಹೋಗ್ತಿಲ್ಲ, ಅವ್ನು ಸಿಗ್ತಾನೆ ಅವನೇನು ಖರ್ಚು ಮಾಡಿರಲಿಲ್ಲ ಅಂತ ಹಾಗೆ ಅಂದ್ಕೊಳ್ಳಿ ಅಂತೇಳಿ ರಂಗನಾಥ್ ಕೂಡ ಸಮಾಧಾನ ಮಾಡ್ತಾ ಇರ್ತಾನೆ. ನೋಡು ಸ್ವಲ್ಪ ಹುಷಾರಾಗಿ ಹುಡ್ಕೊಂಡು ರೌಡಿಗಳನ್ನೆಲ್ಲ ಇಟ್ಕೊಂಡಿದ್ದಿದ್ರೆ ಏನು ಮಾಡ್ತೀಯ ನೀನು, ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಹುಷಾರಾಗಿ ಸೆಕ್ಯೂರಿಟಿ ಇಟ್ಕೊಂಡು ಹುಡುಕು ಅಂತ ಹೇಳಿ ಈ ಕಡೆ ರಂಗನಾಥ್ ಕೂಡ ಈ ಕಡೆ ಸೂರ್ಯಂಗೆ ಹೇಳ್ತಿರ್ಬೇಕಾದ್ರೆ, ಸೂರ್ಯ ಕೂಡ ಹೇಳ್ತಿರ್ತಾನೆ, ಅಯ್ಯೋ ಅಪ್ಪ ಈ ದಂಡಿಗೆ ಎದುರಲಿಲ್ಲ ದಾಳಿಗೆ ಎದುರಲಿಲ್ಲ ಅಂತ ರೌಡಿಸಮ್ಗಳಿಗೆ ನಾನು ಎದುರ್ತೀನ ಹೇಳು ಅಂತ ಹೇಳಿ ಹೇಳು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಹಾಗಲ್ಲ ಕಣಪ್ಪ ಅವನು ಅಷ್ಟು ದುಡ್ಡು ತೊಗೊಂಡೋಗಿದ್ದಾನೆ, ಅದು ಈ ಊರಲ್ಲಿ ಇದ್ದಾನೋ ಇಲ್ವಾ, ಬೇರೆ ದೇಶಕ್ಕೆ ಹೋಗಿದ್ದಾನೋ ದುಬೈಗೆ ಬೇರೆ ಹೋಗಿದ್ದಾನೆ ಅಂತ ಹೇಳ್ತೀರಾ, ಅಷ್ಟೊಂದೆಲ್ಲ ಫೆಸಿಲಿಟಿ ಇಲ್ದವನು ಹೋಗ್ತಾನೆ ಹೇಳು ಅಂತ ಕೇಳಿದಾಗ, ಅಯ್ಯೋ ಅಪ್ಪ ಸುಮ್ಮನೆ ಇರು ಅಂಥದ್ದು ಹೇಳಿಲ್ವ ರೌಡಿಸಮ್ಗೆ ಅಂತ ನಾನು ಎದುರಲಿ, ಮನೇಲಿರೋ ಕೆಟ್ಟದ್ದು ಬಯಸ್ತಿರೋರಿಗೆ ಎದುರಲಿಲ್ಲ ನಾನು, ಅದರಲ್ಲಿ ಅವರಿಗೆಲ್ಲ ಎದುರುತ್ತೀನ ಅಂತ ಹೇಳ್ಬಿಟ್ಟು ಸೂರ್ಯ ಬೇಕು ಅಂದರೆ ಚುಚ್ಚಿ ಈ ಕಡೆ ರೋಹಿಣಿ ಕಡೆನೇ ಮಾತಾಡ್ತಾ ಇರ್ತಾನೆ. ರೋಹಿಣಿಗೂ ಅದು ಗೊತ್ತಾಗುತ್ತೆ.
ಅವ್ನು ಯಾವಾಗ ಸಿಗ್ತಾನೋ ಏನು ಕತೆನೋ ಏನೋ ಅಂತ ಹೇಳಿ ಶಾಂತಿ ಹೇಳ್ಬೇಕಾದ್ರೆ, ಏ ಮೀನಾ ಇವ್ನು ಹುಡ್ಕೋ, ಇದರಲ್ಲಿ ನಿನ್ನ ಮನೇಲಿ ಏನಾದರೂ ಕೆಲಸ ಮಾಡಿದೆ ಹಾಗೆ ಇದೆ ನೋಡು, ನಿನ್ನ ಸೊಂಟ ಮುರಿದು ಬಿಡ್ತೀನಿ. ಈಗ ಸರಿ ಆಯ್ತು, ಈಗ ಹುಡ್ಕೊಂಡು ಇಷ್ಟೋ ತನಕ ಬಂದಲ್ಲ, ಈಗ ಮನೇಲಿ ಅಡುಗೆ ಮಾಡೋದೇನು ಅಂತ ಯಾರು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ನಾವಿಬ್ಬರು ಆಚೆ ತಿನ್ಕೊಂಡು ಬಂದಿದ್ದೀವಿ ಅತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ. ನೀವಿಬ್ಬರು ಆಚೆ ತಿನ್ಕೊಂಡು ಬಂದರೆ ಮನೇಲಿರೋರಿಗೆಲ್ಲ ಏನು ಮಾಡ್ತೀಯ ಅಂತ ಕೇಳ್ತಿದ್ದ, ನಿಮಗೂ ಮತ್ತು ಮಾವಂಗೂ ಇಬ್ರಿಗೂ ಊಟ ತಗೊಂಡು ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅವರಿಬ್ರಿಗೂ ತಂದುಬಿಟ್ರೆ ನಾವೇನು ಮಾಡಬೇಕು, ನನಗೆ ಅಮ್ಮ ನಂಗೆ ಹೊಟ್ಟೆ ಹಸಿದಿಲ್ಲ, ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜ್ ಕೂಡ ಹೇಳ್ತಾರೆ, ನೀನು ಸುಮ್ಮನೆ ಇರ, ಮಾತಾಡ್ತಿದ್ರೆ ಹೊಟ್ಟೆ ಹಸಿ ಅಂತ ಹೇಳ್ಬೇಡ ಅಂತಾಗ, ನಿಮಗೂ ಊಟ ತಂದಿದ್ದೀನಿ ಅತ್ತೆ ಅಂತ ಹೇಳಿದಾಗ, ನನಗೆ ಆಚೆ ಎಲ್ಲ ತಿನ್ನೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅದಕ್ಕೇ ಇಲ್ಲ ಅತ್ತೆ ನಿಮಗೆ ಬೇಕು ಅಂತಲೇ ಒಳ್ಳೆ ಕಡೆ ಇರೋದನ್ನು ತಂದಿದ್ದೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ಅವಳು ಮೀನಾ ಹೇಳಿದ್ರು ಎಲ್ಲಿಗೂ ಊಟ ತಗೊಂತ, ಆದರೆ ನಾನು ಮಾತ್ರ ಬೇಡ ಅಂತ ಹೇಳಿ ನಾನು ಬರೀ ನಿಮ್ಮಿಬ್ರಿಗೆ ತಂದಿದ್ದೀನಿ ಅಂತ. ಅಲ್ಲ ಕಣೋ, ಜೊತೆಲಿ ಅವ್ರಿಗೂ ತೊಗೊಂಡು ಬಂದಿದ್ದೀರಾ, ಏನೋ ಹಾಕ್ತಿತ್ತು ನಿನಗೆ ಅಂತೆಲ್ಲ ರಂಗನಾಥ್ ಕೇಳಿದಾಗ ಸೂರ್ಯ ಕೂಡ ಅದನ್ನು ಹೇಳ್ತಾನೆ. ಅವ್ನಿಗೆ ಮನೆಗೆ ಬರ್ದೇನೆ ಶೋರೂಮಲ್ಲಿ ಕುತ್ಕೊಂಡಿದ್ನಲ್ಲ, ಹೊಟ್ಟೆ ಹಸ್ಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು ಫ್ರೈಡ್ ರೈಸ್ ಏನೋ ತೊಗೊಂಡೋಗಿ ಕೊಟ್ಟರೆ ಚೆನ್ನಾಗಿ ಕದಕ್ಬಿಟ್ಟು ಕುತ್ತಿಗೆ ತನಕ ತಿಂದುಬಿಟ್ಟು ನನಗೇನೆ ಶೋರೂಮ್ನ ದೇಪ್ಕೊಳಕ್ಕೆ ನೋಡಬೇಡ, ನೀನು ಸ್ಕೆಚ್ ಹಾಕ್ಬೇಡ ಅಂತ ಹೇಳ್ಬಿಟ್ಟು ನನಗೆ ಅಂತಾನೆ ಅಪ್ಪ ಇವನ ಹತ್ರ ಹೋಗ್ಬಿಟ್ಟು ನಾನು ಊಟ ತಂದು ಕೊಡ್ಬೇಕಂತ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಲ್ಲ ಆದ ಮಾತ್ರ ನಾನು ಕೇಳಬೇಕಿತ್ತ ಇವನ ಹತ್ರ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ರಂಗನಾಥ್ ಕೂಡ ಆ ಮಾತನ್ನೆಲ್ಲ ಕೇಳಿಸ್ಕೊಂಡು ಈ ಕಡೆ ಮನೋಜ್ ಕೂಡ ಸುಮ್ಮನೆ ಆಗ್ತಾನೆ. ಮನೋಜನು ಕೂಡ ಏನು ಈ ಕಡೆ ರಂಗನಾಥ್ ಗುರಾಯಿಸ್ಕೊಂಡೆ ಮನೋಜನ ನೋಡ್ತಾ ಇರ್ಬೇಕಾದ್ರೆ, ಮನೋಜನ ನಾನು ಏನು ಮಾಡೇ ಇಲ್ಲ ಅಂತಾರೆ ಅಮಾಯಕ ಥರ ನಿಂತ್ಕೊಂಡೇ ನೋಡ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಮೀನನ್ನು ಕೂಡ ಅದನ್ನೇ ಹೇಳ್ತಿರ್ತಾನೆ. ನಾನು ಅವತ್ತು ಚಪಾತಿ ಮಾಡ್ತೆ ಅಂತ ಹೇಳಿ ರೋಹಿಣಿಗೆ ಚಪಾತಿ ತಂದುಕೊಟ್ರು, ರೂಮಿಂದ ಆಚೆ ಬಂದಿಲ್ಲ ಅದು ಚಪಾತಿ ತಂದುಕೊಟ್ರೆ, ನನಗೆ ಚಪಾತಿ ತಂದುಕೊಡೋದಲ್ದೇನು ಅವ್ರ ಹತ್ರ ಮಾತು ಕೇಳಿದ್ದೀನಿ ಮಾವ, ಅಯ್ಯೋ ನೀವು ಅತ್ತೆ ನನಗೆ ಹಿಡ್ಕೊಂಡು ಹೊಡಿತಾ ಇರ್ಬೇಕಾದ್ರೆ ನಿಮಗೆ ಮನಸ್ಸಲ್ಲಿ ತುಂಬ ಖುಷಿ ಪಟ್ಟಿದ್ದೀರಾ ಅಲ್ವಾ, ತುಂಬ ಗಂಡ ಹೆಂಡತಿ ಇಬ್ಬರು ಹೊಟ್ಟೆ ತುಂಬ ಹಾಲು ಕುಡಿದು ಸಂತೋಷ ಪಡ್ತಿದ್ದೀರಾ ಅಲ್ವಾ ಅಂತೇಳಿ ಅಂದ್ಬಿಟ್ರು ಮಾವ ನನಗೆ ಅಂತ ಅಂದಾಗ, ಅದಕ್ಕೆ ಈ ಕಡೆ ಇಬ್ಬರೂ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಅದಕ್ಕೆ ಈ ಕಡೆ ಇವರಿಬ್ಬರು ಸೂರ್ಯ ಹೇಳ್ತಾರೆ, ಇವರಿಬ್ಬರು ಎ ಸೆಕ್ಷನ್ ಬಿ ಸೆಕ್ಷನ್ ಅಂದ್ಕೊಂಡಿದ್ದೆ ಅಪ್ಪ, ಅಲ್ಲಪ್ಪ ಇವರಿಬ್ಬರು IPC ಸೆಕ್ಷನ್ಗಳು, ಇವರಿಬ್ಬರಿಗೆ ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಕೆಟ್ಟದ್ದೇ ಬಯಸ್ತಾರೆ. ಅದೇನೋ ಅಂತಾರೆ ದೊಡ್ಡಿಗೆ ಏನು ಹಾಲನ್ನ ಇದಕ್ಕೆ ಹೋಗ್ತೀವಿ ನೋಡು, ಉದ್ದಕ್ಕೆ ಹೋಗ್ತೀವಿ ನೋಡು, ಆ ಥರ ಇವರಿಗೆ ಎಷ್ಟೇ ಹಾಲನ್ನ ಅಮೃತದ ಥರ ಒಯ್ದ್ರೂ ಕೂಡ ವಿಷನೇ ಕಕ್ಕದು ಕೊನೆಗೆ ಇವರಿಬ್ಬರು ಅಂತೇಳಿ ಅಂದಾಗ, ಸೂರ್ಯ ಕೂಡ ಅದನ್ನೆಲ್ಲ ಹೇಳ್ತಾ ಇರ್ಬೇಕಾದ್ರೆ ರಂಗನಾಥ್ಗೆ ತುಂಬ ಕೋಪ ಬರ್ತಾ ಇರುತ್ತೆ. ಅದಕ್ಕೆ ಏನೂ ಊಟ ತಂದುಕೊಟ್ಟಿಲ್ಲ ಅಂತ, ನಿಮಗೆ ತಂದುಕೊಟ್ಟಿದ್ದೀನಿ ಬನ್ನಿ ಅಂತ ಹೇಳಿ ಕರಿತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಶ್ರುತಿ ಮತ್ತು ರವಿ ಇಬ್ಬರೂ ಕೂಡ ಬರ್ತಾರೆ. ಅದಕ್ಕೆ ಈ ಕಡೆ ಅಷ್ಟೇ ಬಂದಾಗ ಈ ಕಡೆ ಸೂರ್ಯ ಕೂಡ ಹೇಳ್ತಿರ್ತಾನೆ, ಮೀನಾ ಹೇಳಿದ್ರು ತಗೊಂಡು ಬಾ ಅಂತ ಹೇಳ್ಬಿಟ್ಟು, ನಾನೇ ಬೇಕು ಅಂತ ತಂದಿಲ್ಲ, ನಿನಗೆ ಬೇಕು ಅಂತ ಅಂದರೆ ನೀನು ಹೆಂಡತಿಕಲ್ಲೇ ಮಾಡಿಸ್ಕೊಂಡು ತಿನ್ನು ಹೋಗು ಅಂತ ಹೇಳಿ ಹೇಳ್ತಿರ್ತಾನೆ. ಅದಕ್ಕೆ ಈ ಕಡೆ ಮನೋಜ್ ಕೂಡ ಹೇಳ್ತಿರ್ತಾನೆ, ಮೀನಾ ತಂದಿರೋ ಊಟ ನಾನು ತಿಂತೀನಿ, ನೀನು ಅವಳ ಕೈಲಿ ದೋಸೆ ಮಾಡಿಸ್ಕೊಂಡು ತಿನ್ನಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಲೈಕ್ ನನ್ನ ಹೆಂಡತಿ ಯಾಕೋ ಮಾಡಿಕೊಡ್ಬೇಕು, ಬೇಕಿದ್ರೆ ಆರ್ಡ್ರ್ ಮಾಡ್ಕೊಂಡು ಆಚೆ ತಿನ್ನೋಗು, ಏನು ನನ್ನ ಹೆಂಡತಿಗೆ ಆರ್ಡ್ರ್ ಮಾಡೋದು ನೀನು ಅಂತೇಳಿ ಹೇಳಿದಾಗ, ಸುಮ್ಮನೆ ಇರೋ ನೀನು, ಅಲ್ಲ ಅವನಿಗೂ ತಂದಿದ್ರೆ ಏನು ಹಾಕ್ತಿದ್ದೆ ನಿನಗೆ ಅಂತ ಕೇಳಿದಾಗ, ಇಷ್ಟು ತನಕ ನನ್ನೇನು ಕಣಿ ಹೇಳಿದ್ನಾ ಅತ್ತೆ, ನಿಮ್ಗೆ ಇಷ್ಟ ಆಗಿದ್ದ ಕಡೆ ನಾನು ತಂದಿದ್ದೀನಿ ಅಂತೇಳಿ ಮೀನಾ ಕೂಡ ಹೇಳ್ತಿರ್ಬೇಕಾದ್ರೆ, ಅದೆಲ್ಲ ಬಿಡು, ಇವಾಗ ನಾನೇನು ತಿನ್ಬೇಕು ಹೇಳು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ನಿನ್ನ ಗುಂಗ್ರಿ ಇಲ್ವೇನೋ ಅವಳ ಹತ್ರ ಹೋಗಿ ಮಾಡಿಸ್ಕೊಂಡು ತಿನ್ನು ಅಂತ ಹೇಳಿ ಹೇಳ್ತಿರ್ತಾರೆ. ಇಲ್ಲ ನನ್ನ ಕೈಲಿ ಅದೆಲ್ಲ ಆಗಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ರಂಗನಾಥ್ ಕೂಡ ಸರಿ ಆಯಿತು ಬಿಡು, ತಂದಿರೋ ಊಟದಲ್ಲಿ ನಾವು 4 ಜನ ಹಂಚ್ಕೊಂಡು ತಿಂತೀವಿ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ನನ್ನ ಕೈಲಂತೂ ಆಗಲ್ಲ, ನನಗೆ ಅದೆಲ್ಲ ಬೇಡ, ನನಗೆ ಅದೆಲ್ಲ ಬೇಡ, ನನಗೆ ಹೊಟ್ಟೆ ತುಂಬ ಊಟ ಮಾಡಬೇಕು, ಅದಕ್ಕೇ ಮೀನಾ ತಂದಿರೋದನ್ನ ನೀನು ತಿಂದ್ಬಿಟ್ಟು ನನಗೆ ದೋಸೆ ಕೊಡಮ್ಮ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ನನ್ನ ಹೆಂಡತಿಗೆ ಏನೋ ಹೇಳ್ಬಿಡ್ತು ನೀನು ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾ ಇರ್ತಾನೆ, ನೀನು ಹೆಂಡತಿ ಇಲ್ಲ ಬೇಕಾದ್ರೆ ಮಾಡಿಸ್ಕೊಂಡು ತಿನ್ನು ಹೋಗೋ ಅಂತ ಹೇಳಿ ಅಂತಿರ್ಬೇಕಾದ್ರೆ, ಅದಕ್ಕೇ ಈ ಕಡೆ ಶಾಂತಿ ಇದ್ದಳು, ನನಗೆ ಆಚೆ ಎಲ್ಲ ತಿನ್ನೋದು ನನಗೆ ಇಷ್ಟ ಇಲ್ಲ, ನನಗೆ ಬೇಡ ಅಂತ ಹೇಳಿದಾಗ, ಅದಕ್ಕೇ ರಂಗನಾಥ್ ಇದ್ದವನು, ನಿನಗೆ ದೋಸೆ ಒಯ್ಯೋದಕ್ಕೆ ಬರುತ್ತೆ ಅಲ್ವಾ ರೋಹಿಣಿ ಅಂತ ಕೇಳಿದಾಗ, ಹ್ಞೂ ಮಾವ ಬರುತ್ತೆ ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಶ್ರುತಿ ಮತ್ತು ರವಿ ಇಬ್ಬರು ಬಂದಾಗ, ಏನೋ ಡಿಸ್ಕಷನ್ ನಡೀತಿದೆ ಇಬ್ಬರು ಮಧ್ಯದಲ್ಲಿ ಅಂತ ಅಂದಾಗ, ಏನಿಲ್ಲ ಅಮ್ಮ ಊಟದ ವಿಷಯ ಡಿಸ್ಕಷನ್ ನಡೀತಿದೆ ಮೈಕಮ್ಮ ಅಂತೇಳಿ ಸೂರ್ಯ ಕೂಡ ಹೇಳಿದಾಗ, ಅಲ್ಲ ಇವರಿಬ್ರಿಗೆ ತಂದಿಲ್ಲ ಸರಿ, ಇವಾಗ ಇವರಿಬ್ಬರು ಬಂದಿದ್ದಾರೆ, ಇವರಿಬ್ರಿಗೆ ಏನು ಮಾಡ್ತೀರಾ, ಹೆಂಗಿದ್ರು ಅಡುಗೆ ಮಾಡ್ಬೇಕು ತಾನೆ, ನೀನು ಅವಾಗ ಅಡುಗೆ ಮಾಡು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ಈ ಕಡೆ ಶ್ರುತಿ ಕೂಡ ಹೇಳ್ತಿರ್ತಾಳೆ, ಇಲ್ಲ ಆ ಪ್ರಾಬ್ಲಮ್ ಏನೋ ತೊಗೊಳೋದಕ್ಕೆ ಹೋಗಬೇಡಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಯಾಕೆ ಏನಾಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಇವಳು ಕೂಡ ಕೇಳ್ತಾ ಇರ್ತಾಳೆ, ನಾವು ಪಿಜ್ಜಾ ಬರ್ಗರ್ ತಿನ್ಕೊಂಡು ಬಂದಿದ್ದೀವಿ ಅಂತ. ಇವಳೊಬ್ಳು ಪಿಜ್ಜಾ ಬರ್ಗರ್ ಅಂದ್ಕೊಂಡು 3 ಹೊತ್ತು ಅದಲ್ಲೇ ಇರ್ತಾಳೆ ಇವಳು ಅಂತ ಹೇಳ್ಬಿಟ್ಟು ಈ ಕಡೆ ಒಳಗಡೆ ಗುಣಗ್ತಾ ಇರ್ತಾಳೆ ಈ ಕಡೆ ಶಾಂತಿ ಮನೋಜನ ಹತ್ರ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದಕ್ಕೆ ಶ್ರುತಿ ಕೂಡ ಮನಸಲ್ಲೇ ಅಂದರೆ ಮೀನ್ಸ್ ಎಲ್ಲರೂ ಡೈರೆಕ್ಟಾಗಿ ಹೇಳ್ತಿದ್ರು, ಏನೋ ಗೊಣಗ್ತಿದ್ದೀರಲ್ಲ ಅಂತ ಕೇಳ್ತಿದ್ದೆ, ಏನಿಲ್ಲ ಅಮ್ಮ, ಹೊಟ್ಟೆ ತುಂಬ ತಿನ್ಕೊಂಡ್ಬಂದ್ರೆ ನಾನು ಅದನ್ನೇ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟೇ, ಆಚೆ ತಿನ್ಕೊಂಡ್ಬಂದ್ರೆ ಸರಿ ಬಿಡಿ ಒಳ್ಳೇದಾಯಿತು ಅಂತ ಹೇಳಿ ಹೇಳ್ತಿರ್ತಾಳೆ. ಶ್ರುತಿ ಆವಾಗ ಹೇಳ್ತಿರ್ತಾಳೆ, ಮೀನವರು ನನಗೆ ಫೋನ್ ಮಾಡಿದ್ರು, ಹೋಟೆಲಿದ್ದೀನಿ ಏನಾದರೂ ಬೇಕಾ ಅಂತ ಕೇಳಿದ್ರು, ಅದಕ್ಕೆ ನಾವು ಏನು ಬೇಡ ನಾವೇ ಆಚೆ ತಿನ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ನಾನು ರವಿ ಇಬ್ಬರು ಹೋಗ್ಬಿಟ್ಟು ಪಿಜ್ಜಾ ಬರ್ಗರ್ ತಿನ್ಕೊಂಡ್ಬಂದ್ವಿ ಅಂತ ಅಂದ್ವಿ, ಏನಾದರೂ ಪ್ರಾಬ್ಲಮ್ ಇದೆಯಾ ಇದರಲ್ಲಿ ಅಂತ ಕೇಳಿದಾಗ, ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾ ಇರ್ತಾನೆ.
ಸರಿ ಸರಿ ಆಯಿತು ಬಿಡಿ, ಅವರಿಬ್ರದ್ದು ಆಯಿತು, ನಿಮ್ಮಿಬ್ರದ್ದು ಆಗಿದೆ ತಾನೇ, ಊಟ ಬಿಟ್ಬಿಡಿ. ಸರಿ ಆಯಿತು ಬಾ ಶಾಂತಿ, ಹೋಗ್ಬಿಟ್ಟು ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿನ ಈ ಕಡೆ ರಂಗನಾಥ್ ಕರಿತಿರ್ಬೇಕಾದ್ರೆ ಶಾಂತಿ ಇದ್ದವಳು ನನಗೆ ಆಚೆದೆಲ್ಲ ತಿಂದರೆ ನನಗೆ ಆಗಲ್ಲ ಅಂತ ಹೇಳಿ ಹೇಳ್ತಿರ್ತಾಳೆ. ಸರಿ ಆಯಿತು, ನನಗೆ ಒಂದು ಲೋಟ ಬಿಸಿ ಬಿಸಿ ಹಾಲು ಮಾಡಿಕೊಟ್ಬಿಡು ಅಂತ ಹೇಳ್ಬಿಟ್ಟು ಮೀನಿಗೆ ಹೇಳ್ತಾ ಇರಬೇಕಾದ್ರೆ ಅದಕ್ಕೇ ರಂಗನಾಥ್ ಇದ್ದವನು ನಿನಗೆ ದೋಸೆ ಒಯ್ಯೋದಕ್ಕೆ ಬರುತ್ತೆ ಅಲ್ವಾ ಅಮ್ಮ ಅಂತ ಹೇಳಿ ಕೇಳ್ತಿರ್ತಾಳೆ. ಈ ಕಡೆ ಕೇಳ್ತಾ ಇರ್ತಾಳೆ ಈ ಕಡೆ ರೋಹಿಣಿಗೆ. ಹ್ಞೂ ಮಾವ ಅಂತ ಅಂದಾಗ ಅದಕ್ಕೇ ನನಗೆ ಒಂದು ಲೋಟ ಬಿಸಿ ಬಿಸಿ ಹಾಲು ಮಾಡಿಕೊಡು ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೇ ಈ ಕಡೆ ಅನೋಜಂಗೆ ಬಿಸಿ ಬಿಸಿ ದೋಸೆ ಒಯ್ಕೊಟ್ಟು ಅಂತ ಹೇಳಿ ಅವ್ರ ಮಾವ ಕೂಡ ಹೇಳ್ತಾ ಇರ್ತಾರೆ. ಅದಕ್ಕೇ ಈ ಕಡೆ ನನಗೆ ಹೊಟ್ಟೆ ಸರಿ ಇಲ್ಲ, ನನಗೆ ಬಿಸಿ ಬಿಸಿ ಹಾಲು ತಂದ್ಕೊಡು ಹೋಗು ಮೀನಾ ಅಂತ ಕರೆದಾಗ ನನ್ನ ಹೆಂಡ್ತಿಗೆ ಯಾಕೆ ಕೇಳ್ತೆ, ಹೆಂಗಿದ್ರು ಪೌಡ್ರಮ್ಮ ಅಡುಗೆ ಮನೆಗೆ ತಾನೇ ಹೋಗ್ತಾಳೆ ದೋಸೆ ಒಯ್ಯೋದಕ್ಕೆ, ಅವಳಿಗೆ ಹೇಳು ಒಂದು ಲೋಟ ತಂದ್ಕೊಡ್ತಾಳೆ ಬಿಡು, ನೀನು ಯಾಕೆ ನನ್ನ ಹೆಂಡ್ತಿಗೆ ಹೇಳೋದು ಅಂತ ಹೇಳ್ತಾ ಇರ್ತಾರೆ. ಸೂರ್ಯನೂ ಕೂಡ ಯಾವಾಗ ನೋಡಿದ್ರು ಅವಳಿಗೆ 3 ಹೊತ್ತು ಕೆಲಸ ಹೇಳ್ತಿಲ್ಲ. ಮೀನಾ ನಿನಗೆ ಹೂ ಕಟ್ಟೋ ಕೆಲಸ ಇದೆ ತಾನೆ, ಬಾ ಹೂ ಕಟ್ಟು ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಜೋರು ಮಾಡಿ ಕರಿತಿರ್ಬೇಕಾದ್ರೆ ಸರಿ ಆಯ್ತು ರೀ ಅಂತ ಹೇಳಿ ಹೇಳ್ತಿರ್ತಾರೆ. ಅದಾದ್ಮೇಲಿಂದ ಅತ್ತೆ ನಾನೇ ನಿಮಗೆ ಹಾಲು ಮಾಡ್ಕೊಡ್ತೀನಿ ಬಿಡಿ ಅಂತ ಹೇಳಿ ಈ ಕಡೆ ಮೀನಾ ಹೇಳಿದಾಗ ಗಂಡ ಅದು ನಿನಗೆ ಹೇಳ್ತಿದ್ರು ಕೂಡ ಮರ್ಯಾದೆ ಇಲ್ದೇನೆ ಹಾಲು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ, ನಿಂಗೆ ಅಷ್ಟು ಜ್ಞಾನ ಇಲ್ಲ, ಗಂಡನ ಮರ್ಯಾದೆ ತೆಗಿಯೋಕೆ ನಿಂತಿದ್ಯಾ ನೀನು, ಬಾ ನಿಂಗೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಸೂರ್ಯ ಈ ಕಡೆ ಮೀನನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಜೋರು ಮಾಡ್ಕೊಂಡು. ಏನಮ್ಮ ಇವನು ಹೆಂಡ್ತಿನೇ ಹಂಗೆ ಹೇಳ್ಕೊಂಡು ಹೋಗ್ತಾನೆ, ಇಬ್ಬರು ಸರಿಯಾಗಿದ್ದಾರೆ ಬಿಡು ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜ್ ಕೂಡ ಚಾಡಿ ಚುಚ್ಚಿ ಕೊಡ್ತಾ ಇರಬೇಕಾದ್ರೆ ಈ ಕಡೆ ರೋಹಿಣಿಗೆ ಒಂದು 4 ಬಾರಿಸ್ತಾಳೆ. ಈ ಕಡೆ ನೋಡು ನಿಮ್ಮಿಂದನೇ ನನಗೆ ಮರ್ಯಾದೆ ಹೋಗಿದ್ದು, ದುಡ್ಡು ತೊಗೊಂಬಂದು ಅವ್ರ ಎದೆ ಮೇಲೆ ಬಡ್ದಿದ್ದಿದ್ರೆ ಆಗ್ತಿತ್ತಾ ಇದನ್ನೆಲ್ಲ ಮರ್ಯಾದೆ ಕಳ್ಕೊಬೇಕಿತ್ತ, ನಿನ್ನಿಂದ ನನಗೆ 3 ಕಾಸು ಮರ್ಯಾದೆ ಇಲ್ಲ ಕೊಡು, ಯಾವಾಗ ದುಡ್ಡು ತೊಗೊಂಡು ಬಂದು ಅವ್ರ ಮಕ್ಕಳ ಮೇಲೆ ಎಸಿತೀರಾ ಆವಾಗಲೇ ನಿಮಗೆ ಮರ್ಯಾದೆ ಅಷ್ಟೇ. ಗುಂಗ್ರಿ ನಿನಗೆ ಅರ್ಥ ಆಗಲ್ಲ, ಬೇಗ ದುಡ್ಡು ಅರೇಂಜ್ ಮಾಡಿಬಿಟ್ಟು ಕೊಡಿ ಬೇಗ, ಇಲ್ಲಾಂದ್ರೆ ನೋಡು ನಿನಗೂ ಮರ್ಯಾದೆ ಇರಲ್ಲ ನನಗೂ ಮರ್ಯಾದೆ ಇಲ್ಲ, ನಿನ್ನಿಂದ ನಾನು ಮರ್ಯಾದೆ ಕಳ್ಕೊಬೇಕು ಈ ಮನೆಯಲ್ಲಿ ಅಂತೇಳಿ ಇಬ್ಬರಿಗೂ ಕೂಡ ಸರಿಯಾಗಿ ಬೈತಾ ಇರ್ತಾಳೆ ಈ ಕಡೆ ಶಾಂತಿ ಮನೋಜಿಗೆ ಮತ್ತು ರೋಹಿಣಿಗೆ. ರೋಹಿಣಿ ನನಗೆ ತುಪ್ಪದಲ್ಲಿ ನನಗೆ ದೋಸೆ ಹೊಯ್ಕೊಬಾ ಅಂತ ಹೇಳಿದಾಗ ಚೆನ್ನಾಗಿದೆ ಕಣೋ, ತುಪ್ಪದಲ್ಲಿ ಮಾಡಿರೋ ಕೆಲಸ ಅಲ್ಕಾಟ್ ಕೆಲಸಕ್ಕೆ ಮರ್ಯಾದೆನೇ ಇಲ್ದಿರೋ ಥರ ತುಪ್ಪದಲ್ಲಿ ದೋಸೆ ಹೊಯ್ಕೊಂಬರ್ತೀಯ ಅಂತ ಹೇಳ್ತಿಲ್ಲ, ನಾಚಿಕೆ ಆಗಲ್ವಾ ನಿನಗೆ, ಬೇರೆ ದುಡ್ಡಂತೂ ಜೀವನ ಮಾಡೋದಕ್ಕೆ ಕದ್ಕೊಂಡು ಹೋಗಿದ್ದೆ, ಆ ದುಡ್ಡನ್ನು ನಿನಗೆ ಮರ್ಯಾದೆಯಿಂದ ಕೊಡೋದಕ್ಕೆ ಯೋಗ್ಯತೆ ಇಲ್ಲ, ಇದೆಲ್ಲ ಊಟ ಮಾತ್ರ ಇಂಥ ಸ್ಪೆಸಿಫಿಕ್ಕಾಗಿ ಇದ್ದಲ್ಲೇ ಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಿಯಲ್ಲ, ನಿನಗೇನು ಅನಿಸೋದೇ ಅಲ್ವೇನೆ, ಚೆನ್ನಾಗಿದೆ ನಿನಗೆ ಯಾಕೆ ನಿನಗೆ ತಣ್ಣಿನ ಹಾಲು ಕುಡಿಯೋದಕ್ಕೆ ನಿನಗೆ ಇಷ್ಟ ಆಗಲ್ವಾ, ಬಿಸಿನೇ ಆಗಿರ್ಬೇಕು ಹಾಲು ಕುಡಿಯೋದಕ್ಕೆ, ನಿನಗೆ ಬಿಸಿ ಹಾಲು ಅವನಿಗೆ ತುಪ್ಪದಲ್ಲಿ ದೋಸೆ, ಚೆನ್ನಾಗಿದೆ ಹಾಲು ತುಪ್ಪ, ನಮ್ಮ ಮನೇಲಿ ಮಾತ್ರ ಹಾಲು ತುಪ್ಪದ ಜೇನು ಥರ ಮಾಡಿಬಿಟ್ರೆ ನೀವಿಬ್ಬರು ಅಂತ ಹೇಳಿ ಹೇಳ್ತಾ ಇರ್ತಾರೆ ರಂಗನಾಥ್ ಕೂಡ. ರಂಗನಾಥ್ ಏನು ಹೇಳ್ದೆ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿಗೆ 1% ಏನೂ ಅರ್ಥನೇ ಆಗ್ತಿರಲ್ಲ. ಅದನ್ನೆಲ್ಲ ಹೇಳಿ ರಂಗನಾಥ್ ನಮ್ಮಿಬ್ಬರು ಮನೇನ ಮುಳುಗ್ಸೋಕ್ಕೆ ನೀವಿಬ್ಬರೇ ಸಾಕು ಕಂಡ್ರು ಅಂತ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಮ್ಮ ಅಪ್ಪ ಏನು ಹೇಳಿದ್ರು ನಿಂಗೆ ಅರ್ಥನೇ ಆಗಲಿಲ್ವಾ, ಹಾಲು ತುಪ್ಪ ಜೇನು ಅಂತ ಹೇಳಿದ್ರು, ಹಾಲು ತುಪ್ಪ ಯಾವಾಗ ಬಿಡೋದಲ್ಲ ಸತ್ತಾದ್ಮೇಲೆ 3 ದಿನಕ್ಕೆ ಬಿಡ್ತಾರಲ್ಲ ಅಂಥದ್ದಮ್ಮ, ಅಪ್ಪ ನಿಮ್ಗೆ ಆ ಥರ ಹೇಳ್ಬಿಟ್ಟು ಹೋದ್ರು ಅಂತ ಅಂದಾಗ ಅಯ್ಯೋ ಶಿವನೇ ನನ್ನ ಗಂಡ ನನಗೆ ಇಂಥ ಹೇಳ್ಬಿಟ್ಟು ಹೋದ್ನ ನೋಡ್ದ, ಎಲ್ಲ ನಿಂದ ಕಣೋ ಮರ್ಯಾದೆ ಇಲ್ದಿರೋ ಥರ ಮಾಡಿರೋ ಕತ್ತೆ ತಗೊಂಬಂದು ನೀನು ಅಂತ ಹೇಳ್ಬಿಟ್ಟು ಮತ್ತೆ ಮನೋಜಿಗೆ ಬೈತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಅಡುಗೆ ಮನೆಗೆ ಹೋಗಿ ದೋಸೆ ಹೋಯ್ತಾ ಇರ್ತಾಳೆ ಈ ಕಡೆ ರೋಹಿಣಿ ಕೂಡ. ಅದೇ ಟೈಮ್ಗೆ ಈ ಕಡೆ ಶ್ರುತಿ ಮತ್ತು ಮೀನಾ ಇಬ್ಬರು ಕೂಡ ಬರ್ತಾರೆ. ದೋಸೆ ಹೋಯ್ತಿರೋ ನೋಡ್ಬಿಟ್ಟು ಶ್ರುತಿನೂ ಕೂಡ ಇಬ್ಬರೂ ಕೂಡ ಹಾಡ್ಕೊಂಡು ನಗ್ತಾ ಇರ್ತಾರೆ ಈ ಕಡೆ ಮೀನಾ ಮತ್ತು ಶ್ರುತಿ ಇಬ್ಬರೂ ಕೂಡ. ಏನಿದು ಈ ಮಸಾಲೆ ದೋಸೆ ನೋಡಿದ್ರೆ ಪ್ಲೈನ್ ದೋಸೆ ನೋಡ್ತಿದ್ದೆ, ಅದು ಪುಡಿ ದೋಸೆ ಅಂತೇಳಿ ಶ್ರುತಿ ಹೇಳ್ತಿರ್ಬೇಕಾದ್ರೆ, ಯಾಕೆ ತಿನ್ಬೇಕಾದ್ರೆ ಎಲ್ಲ ಮುರ್ಕೊಂಡೆ ತಾನೇ ತಿನ್ನೋದು ಅಂತೇಳಿ ರೋಹಿಣಿ ಕೂಡ ಟಕ್ಕಾರ್ ಕೊಡ್ತಾ ಇರ್ತಾಳೆ. ಅಲ್ಲ ನಿಮಗೆ ಬಾಡಕ್ಕೆ ಬರಲ್ಲ ಅಂತಂದಿದ್ರೆ ಹೇಳ್ಬೋದಿತ್ತು, ಯಾಕೆ ಇಷ್ಟೊಂದೆಲ್ಲ ಕೋಪದಿಂದ ಮಾಡಬೇಕಿತ್ತು ಅಂತ ಹೇಳಿದಾಗ ಅದಕ್ಕೇ ರೋಹಿಣಿ ನಾನು ಮಾಡ್ತಿರೋದೇ ಹೆಚ್ಚೋದ್ರಲ್ಲಿ ಬೇರೆ ಇದೆಲ್ಲ ಕಾಂಪ್ಲಿಮೆಂಟ್ಸ್ ಎಲ್ಲ ಕೊಡೋದಕ್ಕೆ ಹೋಗ್ಬಿಡಿ, ನೀವು ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ದೋಸೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಮೀನಾ ಕೂಡ ಹೇಳ್ತಾ ಇರ್ತಾಳೆ, ಸುಮ್ಮನೆ ಇರೋ ಶ್ರುತಿ ಏನಕ್ಕೆ ಹಿಂಗೆಲ್ಲ ಮಾತಾಡ್ತೀರಾ ಅಂತ ಅವಳು ಕೂಡ ಹೇಳ್ಕೊಡ್ತಾ ಇರ್ತಾಳೆ. ಅದಾದಮೇಲಿಂದ ಈ ಕಡೆ ಮೀನೂ ಕೂಡ ಅಲ್ಲ ರೋಹಿಣಿ ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ, ನಿಮ್ಮ ಅಪ್ಪನ ದೊಡ್ಡ ಶ್ರೀಮಂತರು, ಅವರು ಕೂಡ ಮಲೇಷಿಯಲ್ಲಿದ್ದಾರೆ, ಇನ್ನು ಇದು ಬಿಸ್ನೆಸ್ ಕೂಡ ಶೋರೂಮ್ ಕೂಡ ತುಂಬ ಚೆನ್ನಾಗಿ ನಡೀತಿದೆ ಮನೋಜ್ ಅವ್ರದ್ದು, ಆಮೇಲೆ ನೀವು ಕೂಡ ಪಾರ್ಲರಲ್ಲಿ ತುಂಬ ಚೆನ್ನಾಗಿ ಇಷ್ಟು ಏನೋ ಅರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಅಂಥದ್ರಲ್ಲಿ ನೀವು ಏನಕ್ಕೆ ಕಾಗೆ ಸುಬ್ಬನ ಹತ್ರ ಸಾಲ ಮಾಡಿದ್ರಿ ಅಂತೇಳಿ ಕೇಳಿದಾಗ ಈ ಕಡೆ ರೋಹಿಣಿಗೆ ತುಂಬ ಶಾಕ್ ಆಗುತ್ತೆ, ಅವಳಿಗೆ ತುಂಬ ಗಾಬರಿ ಆಗುತ್ತೆ. ಈ ಕಡೆ ಮೀನಾ ಮುಖ ಕೊಟ್ಟು ಕೂಡ ಅವಳು ಮಾತಾಡ್ತಾರಲ್ಲ, ಅವಳು ಕೂಡ ಗಾಬರಿ ಆದಾಗ ಅಲ್ಲ ನಿಮಗೆ ಯಾರು ಹೇಳಿದ್ದಲ್ಲ ಅಂತ ಕೇಳಿದಾಗ ಅಲ್ಲ ಅದಕ್ಕೆ ಈ ಕಡೆ ಗಾಬರಿಯಾಗಿ ನಿಂತಿರ್ತಾಳೆ ಈ ಕಡೆ ರೋಹಿಣಿ ಕೂಡ. ಅದಕ್ಕೆ ಈ ಕಡೆ ಯಾರಿದು ಕ್ರೌಡ್ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರುತಿ ಕೂಡ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅದು ಕ್ರೌಡ್ ಅಲ್ಲ ಶ್ರುತಿ ಅವರೇ, ಕಾಗೆ ಅದೇ ಅದು ನನಗೆ ಗೊತ್ತು, ಇಂಗ್ಲೀಷಲ್ಲಿ ಅದನ್ನು ಕ್ರೌಡ್ ಅಂತ ಹೇಳ್ತಾರೆ, ಅದಕ್ಕೆ ನಾನು ಹೇಳಿದ್ದೆ. ಅಲ್ಲ ಅವನ ಹತ್ರ ಏನಕ್ಕೆ ನೀವು ಸಾಲ ಮಾಡೋಕ್ಕೆ ಹೋದ್ರಿ, ಅವ್ನು ದೊಡ್ಡ ರೌಡಿ, ಅವ್ನ ಹತ್ರ ಏನೇ ವ್ಯವಹಾರ ಇದ್ದರೂ ಅವನ ಹತ್ರ ಬೇಗ ಮುಗಿಸ್ಬಿಡು ಅಂದರೆ ಸರಿ ಇಲ್ಲ, ನನ್ನ ಮನೆ ಜನಗಳೆಲ್ಲ ಬೀರ್ ತೊಗೊಂಡ್ಬಂದು ನಿಲ್ಲಿಸ್ತಾನೆ, ಯಾಕೆ ಅವನ ಹತ್ರ ಸಾಲ ಮಾಡೋದಕ್ಕೆ ಹೋಗಿ, ಅವನ ಬಗ್ಗೆ ಗೊತ್ತಿದ್ರೆ ಯಾಕೆ ಮಾಡಿದೆ ಅಂದರೆ ಈ ಕಡೆ ಮೀನಾ ರೋಹಿಣಿ ಕೇಳ್ತಿರ್ಬೇಕಾದ್ರೆ ಅದೇ ಆ ಕಾಗೆ ಶುಭ ಅಂತ ಅಂದರೆ ಅದೇ ನಿಮ್ಮ ತಮ್ಮನ ಜೊತೆ ಕೆಲಸ ಮಾಡ್ತಿದ್ದಲ್ಲ ಅವನ ಅಂತ ಕೇಳಿದಾಗ ಹೌದು ಅವನೇ ನನ್ನ ತಮ್ಮ, ಅವನ ಹತ್ರನೇ ಕೆಲಸ ಮಾಡ್ತಿದ್ದು, ಹಾಗಾಗಿ ನಮಗೆ ವಿಷಯ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಈ ಕಡೆ
ಮೀನಾ ಕೂಡ ಹೇಳ್ತಾ ಇರ್ತಾಳೆ, ಅಲ್ಲ ಅವ್ನು ಅಷ್ಟೊಂದು ದೊಡ್ಡ ರೌಡಿ, ಅವನ ಹತ್ರ ನೀವು ಎಂತಕ್ಕೆ ಸಾಲ ಮಾಡೋಕ್ಕೆ ಹೋದ್ರಿ ರೋಹಿಣಿ ಅವರೇ? ಅಲ್ಲ ದುಡ್ಡಿನ ಅಷ್ಟೊಂದು ನಿಮಗೇನು ಪ್ರಾಬ್ಲಮ್ ಇತ್ತಾ ಹೇಳಿ? ಅಲ್ಲ ಅಷ್ಟು ಚೆನ್ನಾಗಿ ನಡೀತಿದೆ ಶೋರೂಮಲ್ಲಿ, ಅವನ ಹತ್ರ ಸಾಲ ಮಾಡೋ ಅಂಥದ್ದು ಏನಿತ್ತು ನಿಮಗೆ? ಅಲ್ಲ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿ ಶ್ರುತಿನೂ ಕೂಡ ಹಾಡ್ಕೊಂಡು ನಗ್ತಾ ಇರ್ತಾಳೆ ಈ ಕಡೆ ರೋಹಿಣಿಗೆ ತುಂಬ ಕೋಪ ಬಂದು ಏನು ಇವ್ರ ಹತ್ರ ಎಲ್ಲ ನಾನು ಮಾತು ಕೇಳಬೇಕಾಗತ್ತಲ್ಲ ಅಂತೇಳಿ ಅಂತಿರ್ತಾಳೆ. ಅದಕ್ಕೇ ಅಲ್ಲ ಅಲ್ಲ ಮೀನು ಅವರೇ, ಅವ್ರ ಹತ್ರ ಸಾಲ ಮಾಡೋ ಅಂಥದ್ದು ಏನಿತ್ತು? ಅವ್ನು ದೊಡ್ಡ ರೌಡಿ ತಾನೇ, ಅವ್ನಿಗೆ ಬಿಡಲ್ಲ ತಾನೇ ಹೆಣ್ಮಕ್ಳನ್ನೆಲ್ಲ ಅಂತ ಕೇಳಿದಾಗ, ಹ್ಞೂ ನನ್ನ ತಮ್ಮನೂ ಅದನ್ನೇ ಹೇಳ್ತಿದ್ದಿದ್ದು, ಅವ್ನು ತುಂಬ ದೊಡ್ಡ ಕೆಟ್ಟವನಂತೆ, ತುಂಬ ದೊಡ್ಡ ರೌಡಿ, ಅವನಿಗೆ ಹತ್ರ ಏನೇ ಸಾಲ ಮಾಡಿಸ್ಕೊಂಡು ಸಾಲ ಇಸ್ಕೊಂಡಿರ್ತಾರಲ್ಲ ಅವ್ರ ಹತ್ರ ತೀರ್ಸೋ ತನಕ ಅವ್ನು ಬಿಡೋದೇ ಇಲ್ಲ. ಸುಮಾರು ಜನ ಅವನ ಹತ್ರ ಸಾಲ ತೀರಿಸ್ತಾನೆ, ಎಷ್ಟೊಂದು ಜನ ಸತ್ತೇ ಹೋಗ್ಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತ ಇಬ್ಬರೂ ಕೂಡ ನಿಂತ್ಕೊಂಡು ಎದುರಿಸ್ತಾ ಇರಬೇಕಾದ್ರೆ ಈ ಕಡೆ ರೋಹಿಣಿ ಇದ್ದಳು, ಅವಳಿಗೂ ತುಂಬ ಕೋಪ ಬರ್ತಾನೆ ಇರುತ್ತೆ. ಒಂದೇ ಸಮನೆ ಇವರಿಬ್ಬರು ಮಾತಾಡ್ತಿರೋದು ನೋಡಿ ರೋಹಿಣಿ ಕೂಡ ಕೋಪ ಬಂದಿದ್ದು, ಜಸ್ಟ್ ಶಟಪ್, ಇಬ್ಬರು ಸುಮ್ಮನೆ ಇರ್ತೀರಾ? ಏನು ವಿಷಯ ಅದೆಲ್ಲ ನನಗೆ ಗೊತ್ತು, ಪರ್ಸ್ನಲ್ ವಿಷಯಕ್ಕೆ ನೀವೆಲ್ಲ ಎಂತಕ್ಕೆ ತಲೆ ಹಾಕ್ತೀರಾ ನೀವಿಬ್ಬರು? ಮೀನವರೇ ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ, ಯಾಕೆ ನನ್ನ ವಿಷಯಕ್ಕೆ ತಲೆ ಹಾಕ್ತೀರಾ ಅಂತ ಹೇಳಿ ಬೈತಾ ಇರ್ತಾಳೆ. ಅದಕ್ಕೆ ಮೀನು, ಅಲ್ಲ ನಾನು ಇರೋದನ್ನೇ ಹೇಳಿದೆ, ಸುಮ್ಮನೆ ನಿಮಗೂ ಪ್ರಾಬ್ಲಮ್ ಆಗುತ್ತೆ, ಮನೇಲಿರೋರಿಗೂ ಪ್ರಾಬ್ಲಮ್ ಆಗುತ್ತೆ. ಆಲ್ರೆಡಿ ಇವಾಗ ವಿಷಯ ಗೊತ್ತಾಗ್ಬಿಟ್ಟು ಸುಮ್ಮನೆ ಬಿಡಲ್ಲ. ಆಲ್ರೆಡಿ ನನ್ನ ತಮ್ಮನ ವಿಡಿಯೋ ಲೀಕ್ ಮಾಡಿರೋ ವಿಷಯ ಎಲ್ಲ ನನ್ನ ಮನೆಯವರಿಗೆ ಗೊತ್ತು, ಅದಕ್ಕೆ ಇನ್ನೂ ಡೌಟ್ ಬರ್ತಿದೆ ಅವನ ಮೇಲೆ. ಅಂತಂದರೆ ನೀವು ಯಾಕೆ ಸಿಗಾಕೊಂತೀರಿ ಈ ವಿಷಯದಲ್ಲ, ಸುಮ್ಮನೆ ಇರಿ ಅಂತ ಮೀನಾ ಕೂಡ ಹೇಳಿದ್ರು. ಮಾತು ಕೇಳ್ತಾ ಅವಳು ಕೂಡ ರೋಹಿಣಿ ಅಲ್ಲಿಂದ ಹೋಗ್ಮೇಲಿಂದ ಈ ಕಡೆ ಸೂರ್ಯ ಮತ್ತು ರವಿ ಇಬ್ಬರು ಕುತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ರೋಹಿಣಿ ಕಾಗೇಶೊಬ್ಬರಿಂದ ದುಡ್ಡು ಇಸ್ಕೊಂಡಿರೋ ವಿಷಯ, ಸಾಲ ಮಾಡಿರೋ ವಿಷಯ ಸೂರ್ಯ ಬಂದುಬಿಟ್ಟು ಈ ಕಡೆ ರವಿಗೆ ಹೇಳ್ತಾರೆ. ರವಿ ಕೂಡ ಹೇಳ್ತಾ ಇರ್ತಾನೆ, ಅಲ್ಲ ಈ ಅದಕ್ಕೆ ಏನೇನು ಬೇಕಿತ್ತು? ಇವರಿಬ್ಬರು ಗಂಡ ಹೆಂಡತಿ ಸೇರ್ಕೊಂಡು ಏನೋ ವಿಷಯ ಮುಚ್ಚಿಡ್ತಿದ್ದಾರೆ ಕೊಂಡು, ಸಾಲ ಮಾಡೋ ಅಂಥದ್ದು ಏನಿತ್ತು ಕೊಂಡು, ಅವನ ಹತ್ರ ಯಾವನಾದ್ರೂ ದುಡ್ಡು ತೊಗೊಂಡು ಮೂರು ಪಂಗ್ನಾಮ ಇಸ್ಕೊಂಡಿದ್ದಾರೆ, ಅದ್ರಲ್ಲಿ ಇವನ ಹತ್ರ ಏನು ವಿಷಯ ಅಂತ ಕೇಳಿದಾಗ ಅವನೇ ಬರ್ತಾನಲ್ಲ, ಕೇಳಿ ನೋಡು ಅಂತ ಸೂರ್ಯ ಕೂಡ ಹೇಳಿದಾಗ, ಅಷ್ಟರಲ್ಲಿ ಈ ಕಡೆ ಮನೋಜ್ ಕೂಡ ಬರ್ತಾನೆ. ಏನೋ ವಿಷಯ, ಏನೋ ಕರೆದಿದ್ದು ನನಗೆ ಅಂತೇಳಿ ಮನೋಜ್ ಕೇಳಿದಾಗ, ಅಲ್ಲ ನಿಮ್ಮಿಬ್ಬರು ಗಂಡ ಹೆಂಡತಿಗೆ ಸುಮ್ಮನೆ ಇರೋದಕ್ಕಾಗಲ್ಲ, ಏನಾದರೂ ಕಿತಾಪತಿ ಕೇಸ ಮಾಡ್ಕೊಂಡು ನಮ್ಮ ಮನೆ ಮರ್ಯಾದೆಲ್ಲ ತೆಗಿಕ್ಕೆ ನೋಡ್ತಾ ಇರ್ತೀರಲ್ವಾ ಅಂತ ಕೇಳಿದಾಗ, ಏನು ಹೇಳ್ತಿದ್ಯಾ, ಯಾರ ಹತ್ರ ಹಿಂಗೆ ಏನು ಮಾತಾಡ್ತಿದ್ಯಾ ಗೊತ್ತಾ ನಿನಗೆ ಅಂತ ಕೇಳಿದಾಗ, ಗೊತ್ತು ಸುಮ್ಮನೆ ಇರೋ. ಅಲ್ಲ ಕಣ, ನಿನಗೆ ಸಾಲ ಮಾಡೋ ಅಂಥದ್ದು ಏನಿತ್ತು? ಆಲ್ರೆಡಿ ಯಾವನ ಹತ್ರ ದುಡ್ಡು ಕೊಟ್ಟಿದ್ಯಾ, ದುಡ್ಡು ತೊಗೊಂಡು ಅವನ ಹತ್ರ ಏನೋ ಪಂಗ್ನಾಮ ಹಾಕ್ಸ್ಕೊಂಡಿದ್ಯಾ, ಮನೆ ಮರ್ಯಾದೆಲ್ಲ ಅಲ್ಲೇ ಕಳ್ತಿದ್ಯಾ, ಅದ್ರಲ್ಲಿ ಬಿಟ್ಟು ಸಾಲ ಮಾಡ್ಕೊಳ್ಳೋ ಅಂಥದ್ದು ಏನಿತ್ತು ಅಂತ. ನಾನೇ ಸಾಲ ಮಾಡಿದ್ದೆ, ನಾನು ಯಾವ ಸಾಲನೂ ಮಾಡಿಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ನೀನು ಸಾಲ ಮಾಡಿಲ್ಲ, ಅಕ್ಕಾಗಿ ಸುಬ್ಬನ ಹತ್ರ ಅದಕ್ಕೆ ಸಾಲ ಮಾಡಿದ್ದಾರೆ, ನಿನ್ನ ಹೆಂಡತಿ ಸಾಲ ಮಾಡಿದ್ದಾರೆ ಅಂತ ಹೇಳಿದಾಗ, ಹೌದಾ ಇಲ್ಲ ಕಣ ನಾವು ಮಾಡಿಲ್ಲ, ನನಗೆ ಗೊತ್ತಿಲ್ಲ ಏನು ಅಂತಂದಾಗ, ಓ ಈ ಕಡೆ ಗುಂಗ್ರಿ ನಿನ್ನ ಹತ್ರನೂ ವಿಷಯ ಮುಚ್ಚಿಟ್ಟಿದ್ದಾಳೆ, ನಿನಗೂ ಗೊತ್ತಿಲ್ಲದಿರೋ ಅಂಥ ವಿಷಯ ಏನೋ ಇದೆ ಅಂತ ಹೇಳಿ ಅಂದಾಗ, ಲೋ ನಿನಗೆ ಯಾರು ಹೇಳಿದ್ದು ಅಂತ ರವಿನ ಕೇಳ್ತಾರೆ. ನನಗೆ ಸೂರ್ಯ ಅಣ್ಣನೇ ಹೇಳಿದ್ದು ಅಂತ ರವಿ ಕೂಡ ಹೇಳ್ತಾರೆ. ಇವ್ನಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ನಮ್ಮಿಬ್ಬರ ಮನೆಯಲ್ಲಿ ಯಾವಾಗೂ CID ಕೆಲಸ ಮಾಡೋದಲ್ಲ ಇವನಿಗೆ ತೃಪ್ತಿ ಆಗೋದು, ಇವನ ಹತ್ರ ಏನು ವಿಷಯ ಕೇಳಕ್ಕೆ ಇವನೇ ನೆಟ್ಟಿಗಿಲ್ಲ, ನನ್ನ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಾನೆ ಇವನು ಅಂತ ಹೇಳಿ ಮನೋಜ್ ಕೂಡ ಸೂರ್ಯಂಗೆ ಬೈತಾ ಇರ್ತಾರೆ. ಅಲ್ಲೋ ಇರೋದನ್ನ ಹೇಳ್ದೆ, ಅರ್ಥ ಮಾಡ್ಕೊ, ಸಾಲ ಮಾಡ್ಕೊಂಡಿದ್ದೀರಾ ಅದೆಲ್ಲ ವಿಷಯ ನನಗೆ ಗೊತ್ತು, ನನಗೆ ಗೊತ್ತಿಲ್ಲದೆ ನಾನೇನು ಮಾತಾಡೋದಕ್ಕೆ ಬರಲ್ಲ. ನಾಳೆ ದಿನ ಇನ್ನೊಂದು ಹೆಚ್ಚು ಕಮ್ಮಿ ಆಗಿ ಅವ್ರ ಮನೆ ಬಾಗಿಲ ಹತ್ರ ಬಂದು ನಿಂತ್ಕೊಂಡ್ರು, ಅವಾಗ ನೀನಿಬ್ರು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅದೇನಿದೆ ವ್ಯವಹಾರ ಮಾತಾಡಿ ಕ್ಲಿಯರ್ ಮಾಡಿಸ್ಕೊ, ಅದು ಬಿಟ್ಟು ಮನೆ ಬಾಗಿಲಿಗೆ ಏನಾದರೂ ಬಂದು ಅವನು ಮೊದಲೇ ಅವ್ನು ಸರಿ ಇಲ್ಲ, ಅವ್ನು ರೌಡಿಸಮ್ ಅಂಥದ್ರಲ್ಲಿ ಅವ್ನ ವಿಷಯ ಏನಕ್ಕಾದ್ರೂ ಹೋದ್ರೂ ಅಂದ್ರೆ ಸರಿ ಇರಲ್ಲ ಅಂತ ಈ ಕಡೆ ಸೂರ್ಯ ಕೂಡ ವಾರ್ನ್ ಮಾಡಿ ಮನೋಜಂಗೆ ಹೇಳ್ತಿರ್ಬೇಕಾದ್ರೆ, ಫಸ್ಟು ನೀನು ಬಾಯ್ ಮೈದಂಗೆ ನೆಟ್ಟಿಗಿರೋದಕ್ಕೆ ಕೇಳು, ಅವನ ಹತ್ರ ತನ್ನ ಜೊತೆ ಕಳ್ಸಕ್ಕೆ ಮಾಡ್ತಿದ್ದಿದ್ದು, ಅವನ ಹತ್ರ ಕೆಲಸ ಮಾಡ್ತಿರೋನಿಗೆ ಅವ್ನಿಗೆ ನೆಟ್ಟಿಗೆ ಬುದ್ಧಿ ಹೇಳಿಲ್ಲ ನೀವು, ನನ್ನ ಹತ್ರ ಹೇಳಕ್ಕೆ ಬರ್ತಿಲ್ಲ. ನನಗೆ ಗೊತ್ತು ಮುಚ್ಚೋ ಬಾಯಿ, ಅವಳು ಯಾರ ಹತ್ರನೂ ಸಾಲ ಮಾಡಿರಲ್ಲ, ನೀನು ಅವಳ ಹತ್ರ ಬೇಕು ಅಂತಾನೆ ಹಿಂಗೆ ನಾವು ಮನೆ ತೊಗೊತಿದ್ವಿ, ನಾವಿನ್ನೂ ತುಂಬ ಬೆಳಿತಿದ್ದೀವಿ ಅಂತ ಹೇಳ್ಬಿಟ್ಟು ಹೊಟ್ಟೆ ಅವರಿಗೋಸ್ಕರ ಗಂಡ ಇಟ್ಟು ಇಬ್ಬರು ಈ ಥರ ಎಲ್ಲ ನಾಟಕ ಆಡ್ತಿದ್ದೀರಾ, ಹೋಗಿ ಇವ್ನು ಮಾತು ಕೇಳ್ತಿಲ್ಲ ರವಿ, ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಸುಮ್ಮನೆ ಇರೋದಕ್ಕಾಗಲ್ವಂತ ಮತ್ತೆ ರವಿಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ನಾನು ನಿನ್ನ ವಿಷಯಕ್ಕೆ ಬಂದಿಲ್ಲ, ಬಟ್ ನಮ್ಮ ಮನೆ ವಿಷಯಕ್ಕೆ, ಹೆಣ್ಮಕ್ಳ ವಿಷಯಕ್ಕೆ ನಂತೂ ಬಂದು ಅವ್ನ ಮನೆ ಬಾಗಿಲಿಗೆ ಸರಿ ಇರಲ್ಲ ನೋಡ್ಕೊಂಡು ಇಬ್ಬರಿಗೂ ಗ್ರಾಚಾರ ಬಿಡಿಸ್ತೀನಿ ಅಂತಂದು, ನಂಗೆ ಗೊತ್ತು ಹೋಗಲ್ಲ, ಅವಳು ಮಾಡಿರಲ್ಲ, ನೀನು ಬೇಕು ಅಂತಾನೆ ಈ ಥರ ಎಲ್ಲ ಹೊಟ್ಟೆ ಅವ್ರಿಗೋಸ್ಕರ ಹಿಂಗೆ ಮಾಡ್ತಿದ್ದೆ, ಎಲ್ಲಿ ದುಡ್ಡು ತೊಗೊಂಡ್ಬಿಟ್ಟು ಫುಲ್ಲು ಶ್ರೀಮಂತರಾಗ್ಬಿಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಈ ಹೊಟ್ಟೆ ಅವ್ರಿಗೋಸ್ಕರ ಹಿಂಗೆ ಮಾಡ್ತಿರೋದು ನಂಗೆ ಚೆನ್ನಾಗಿ ಗೊತ್ತು ಅಂತೇಳಿ ಮನೋಜ್ ಕೂಡ ಹೇಳ್ತಿರ್ತಾರೆ. ಲೋ ನಿನಗೆ ಈ ಜನ್ಮದಲ್ಲಿ ಏಳು ಜನ್ಮದಲ್ಲಿ ನಿಂಗೆ ಬುದ್ಧಿನೇ ಬರಲ್ಲ, ಹೋಗಿರಿಂದ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಬೈತಾ ಇರ್ತಾನೆ. ಅಲ್ಲಿಗೆ ಈ ಪೆನ್ನನ್ ಮಗನಿಗೆ ಯಾವ ಸತ್ಯನೂ ಗೊತ್ತಿಲ್ಲ, ರೋಹಿಣಿ ಎಲ್ಲ ವಿಷಯನೂ ಮುಚ್ಚಿಟ್ಟಿದ್ದಾಳೆ. ಹಂಗಿನ ಮೇಲೆ ಇವಳ ಹತ್ರ ಭಾರಿ ಇವಳ ಹತ್ರ ಹುಷಾರಾಗಿರ್ಬೇಕು ರವಿ, ಇವಳು ಕೆತ್ತಂಗೆ ಒಂದೊಂದು ವಾರಕ್ಕೂ ಒಂದೊಂದು ವಿಷಯ ಬರ್ತಾ ಇದೆಯಲ್ಲ, ಇವಳ ಬಗ್ಗೆ ಏನು ಅಂತ ನಾನು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ತಿಳ್ಕೊತೀನಿ, ಆದಷ್ಟು ಬೇಗ ತಿಳ್ಕೊತೀನಿ, ಅವಳ ಬಗ್ಗೆ ಏನು ಅನ್ನೋದು ನಾನು ಕಂಡು ಹಿಡಿತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ರೋಹಿಣಿ ಬಗ್ಗೆ ಯೋಚನೆ ಮಾಡ್ಕೊಂಡು ಈ ಕಡೆ ರವಿ ಹತ್ರ ಎಲ್ಲನೂ ಹೇಳ್ತಾ ಇರ್ತಾನೆ. ಅಸಲು ಈ ಕಡೆ ರೂಮಿಗೆ ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜ್ ಕೂಡ ಬರ್ತಿರ್ಬೇಕಾದ್ರೆ ಫೋನ್ ನೋಡ್ಕೊಂಡು ಶ್ರುತಿ ಈ ಕಡೆ ರೋಹಿಣಿಗೆ ಡ್ಯಾಶ್ ಹೊಡಿತಾನೆ. ನಿಂಗೆ ಕಾಣಿಸಲ್ವ, ಕಣ್ಣೇನು ಫೋನಲ್ಲಿ ಇಟ್ಕೊಂಡು ಓಡಾಡ್ತಿದ್ದೆ ಅಂತ ಕೇಳ್ದಾಗ, ಫೋನ್ನ ನೋಡ್ಕೊಂಡು ಬರ್ತಿದ್ದೆ, ಹೌದು ನಿಮಗೆ ಕಾಣಿಸ್ತಿರ್ಲಿಲ್ವಾ ಅಂತ ಅಂದಾಗ, ನಿನ್ನ ಕಣ್ಣು ಎಲ್ಲೆಲ್ಲೋ ಹೋಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ ಅಂತೇಳಿ ಈ ಕಡೆ ಮನೋಜ್ ಕೂಡ ಹೇಳಿದಾಗ, ಏನು ಮಾತಾಡ್ತಿದ್ದೀರಾ ಮನೋಜ್ ಅವರೇ ಅಂತ ಕೇಳಿದಾಗ, ನಿಂಗೆ ಚೆನ್ನಾಗಿ ಗೊತ್ತು, ನನಗೆ ಒಂದು ಸತ್ಯ ಗೊತ್ತಾಗಿದ್ದೆ, ಅದು ನಿಜ ಹೇಳು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಏನು ಸತ್ಯ, ಏನು ಮಾತಾಡ್ತಿದ್ದೀರಾ ನೀವು ಅಂತ ಕೇಳಿದಾಗ, ಅಲ್ಲ
ನಿಜ ಹೇಳು, ನಾನು ನಿಜ ಕೇಳಿರೋದಕ್ಕೆ ಆನ್ಸರ್ ಮಾಡಿದ್ರೆ ಸರಿ ನೀನು ಅಂತ ಕೇಳಿದಾಗ, ಏನು ನಿಜ ಏನು ಕೇಳಿ ಅಂತ ಹೇಳಿದಾಗ, ನಿಜ ಹೇಳು ನಿಮ್ಮಪ್ಪ ನಿಜವಾಗ್ಲೂ ಮಲೇಷ್ಯಲ್ಲಿದ್ದಾರೆ, ನಿಮ್ಮಪ್ಪ ನಿಜವಾಗ್ಲೂ ಶ್ರೀಮಂತರ ಅಂತ ಹೇಳಿ ಕೇಳಿದಾಗ ಈ ಕಡೆ ತುಂಬ ಗಾಬರಿ ಆಗ್ತಾಳೆ. ಈ ಕಡೆ ರೋಹಿಣಿ ಕೂಡ ತುಂಬ ಶಾಕ್ ಆಗ್ತಾಳೆ. ಯಾಕೆ ಇವ್ರು ಹಿಂಗೆ ಸಡನ್ನಾಗಿ ಕೇಳ್ತಿದ್ದಾರೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು, ಯಾಕೆ ಮನೋಜರೇ ಈ ಥರ ಎಲ್ಲ ಕೇಳ್ತಿದ್ದೀರ ಅಂತ ಕೇಳಿದಾಗ, ನಿಜ ಹೇಳು ನಿಮ್ಮಪ್ಪ ದೊಡ್ಡ ಶ್ರೀಮಂತರ, ನಿಮ್ಮಪ್ಪ ನಿಜವಾಗ್ಲೂ ಮಲೇಷ್ಯಾ ಇದ್ದಾರೆ, ನೀನು ಶ್ರೀಮಂತರ ಮಗಳೇನಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಯಾಕೆ ಹಿಂಗೆಲ್ಲ ಕೇಳ್ತಿದ್ದೀರಾ, ಇಷ್ಟು ದಿನ ಸರಿಯಾಗಿ ಇದ್ರಲ್ಲ, ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ಕೇಳಿದಾಗ, ನನಗೆ ಯಾಕೋ ನಿನ್ನ ಮೇಲೆ ಡೌಟ್ ಬರ್ತಿದೆ, ನೀನೇನೋ ವಿಷಯ ನನ್ನಿಂದ ಮುಚ್ಚಿರ್ತೀವಿ ಅಂತ ನನಗೆ ಅನಿಸ್ತಿದೆ, ಅದಕ್ಕೆ ನಿಜ ಕೇಳ್ತಿರೋದು, ನಿಮ್ಮಪ್ಪ ನಿಜವಾಗ್ಲೂ ಮಲೇಷ್ಯಾದಲ್ಲಿದ್ದಾರಾ ಅಂತ ಕೇಳ್ತಾ ಇರ್ತಾನೆ. ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ನಮ್ಮ ಮರ್ಯಾದೆ ತೆಗಿತಾ ಇದ್ದಾರೆ, ಅವ್ರಿಗೆ ಬೇಕಂತ ನಮಗೆ ಚುಚ್ಚಿ ಮಾತಾಡ್ತಿದ್ದಾರೆ ಅಂತ ಹೇಳಿದಾಗ, ಯಾರು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಇನ್ಯಾರ, ಸೂರ್ಯನೇ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸೂರ್ಯ ಅವ್ರೇನು ಮಾತಾಡೋದು ಅಂತ ಕೇಳಿದಾಗ, ಸೂರ್ಯ ನೀನು ಯಾರೋ ಕಾಗಿ ಸುಬ್ಬನ ಅಂತ ದುಡ್ಡು ಇಸ್ಕೊಂಡಿದ್ಯಂತ, ಸಾಲ ಮಾಡಿದ್ಯಾ ಅಂತಲ್ಲ, ಯಾಕೆ ಏನಕ್ಕೆ ಅಂತ ಕೇಳಿದಾಗ, ಅಯ್ಯೋ ಅಲ್ಲಿ ನೋಡಿದ್ರೆ ಮೀನವರು ನನ್ನ ಬಗ್ಗೆ ಹಿಂಗೆ ಮಾತಾಡ್ತಾರೆ, ನಿಮ್ಮ ಹತ್ರ ಬಂದುಬಿಟ್ಟು ಅವ್ರು ಹಿಂಗೆ ಮಾತಾಡ್ತಾರೆ ಅಂತ ಕೇಳಿದಾಗ, ಮೀನಾಗಿ ನಿನ್ನ ಹತ್ರ ಏನು ಮಾತಾಡೋದು ಅಂತ ಕೇಳಿದಾಗ, ಮೀನವರು ನನ್ನ ಪರ್ಸ್ನಲ್ ವಿಷಯಕ್ಕೆ ಏನೋ ಮಾತಾಡೋದು, ಅದಕ್ಕೆ ನನಗೆ ಕೋಪ ಬಂದುಬಿಟ್ಟು ಅವ್ರಿಗೆ ಚೆನ್ನಾಗಿ ಬಂದುಬಿಟ್ಟು ಆ ಟೆನ್ಷನಲ್ಲಿ ನಾನು ಇದ್ದೆ ಅಂತೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಸೂರ್ಯ ಅವ್ರು ಯಾಕೆ ನಿಮ್ಮ ಹತ್ರ ಏನು ಮಾತಾಡೋದು ಅಂತ ಕೇಳಿದಾಗ, ಅದೇ ನೀನು ಕಾಗೆ ಸುಬ್ಬನ ಹತ್ರ ಸಾಲ ಮಾಡಿದ್ಯಾ ಅಂತಲ್ಲ, ಅದಕ್ಕೆ ಅವ್ನು ನನಗೆ ಕೇಳಿದಾಗ ಏನು ಸಾಲ ಏನು ವಿಷಯ ಅಂತ ಹೇಳಿ ಕೇಳ್ದ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ಮೀನಂಗೂ ತುಂಬ ಗಾಬರಿ ಆಗುತ್ತೆ. ಏನು ವಿಷಯ ನೀಟಾಗಿ ಹೇಳು ಅಂತ ಮನೋಜ್ ಕೇಳಿದಾಗ, ಅಲ್ಲ ನಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ನಾವು ಇಷ್ಟೊಂದೆಲ್ಲ ಕಷ್ಟದಲ್ಲಿದ್ದೀವಿ ಅಂತ, ನಾನು ತುಂಬ ಶ್ರೀಮಂತಿಕೆ ತುಂಬ ರಾಯಲಾಗಿ ಬೆಳೆದಿರೋಳು, ನಾನು ಇಷ್ಟೊಂದು ಕಷ್ಟದಲ್ಲಿದ್ದೀನಿ, ನಾನು ಇಂಥವ್ರ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅಂತಂದರೆ ಅವ್ರು ಏನು ಅಂದ್ಕೊತಾಳೆ, ಅದರಲ್ಲೂ ನಿಮ್ಮ ಬಗ್ಗೆ ಏನು ಅಂದ್ಕೊಂಡು ನಿಮ್ಮ ಪ್ರೆಸ್ಟೀಜ್ ಏನಾಗಬೇಕು ಹೇಳಿ, ನಿಮಗೋಸ್ಕರ ನಿಮ್ಮ ಮರ್ಯಾದೆ ಉಳಿಸೋದಕ್ಕೋಸ್ಕರ ನಮ್ಮ ಅಪ್ಪನ ಹತ್ರ ನಾನು 1 ರೂಪಾಯಿನೂ ಕೇಳೋಕ್ಕಾಗ್ತಿರ್ಲಿಲ್ಲ, ಅದಕ್ಕೋಸ್ಕರ ನಾನು ಅಂತ ಸಾಲ ಮಾಡಿದೆ ಹೊರತು ಬೇರೆ ಇನ್ನೇನಿಲ್ಲ, ನಿಮಗೋಸ್ಕರ ನಾನು ಸಾಲ ಮಾಡಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ರೋಹಿಣಿ ಕೂಡ, ಅಲ್ಲ ನನಗೋಸ್ಕರ ಸಾಲ ಮಾಡೋ ಅಂಥದ್ದು ಏನಿತ್ತು ನಿನಗೆ ಅಂತ ಕೇಳಿದಾಗ, ಇನ್ನೇನು ಮತ್ತೆ ನಿಮಗೂ ಕೆಲಸಕ್ಕಾಗಿ ಏನಿಲ್ಲ, ನನ್ನ ಗಂಡನಿಗೆ ತೂಚಿ ಅಂತ ಉಗಿತಿದ್ರು ಕೂಡ ನನಗೆ ನಿಮಗೆ ದುಡ್ಡು ತಂದ್ಕೊಡ್ಬೇಕು ಅಂತಂದರೆ ಎಲ್ಲಿಂದ ತಂದ್ಕೊಡ್ಬೇಕಂತ, ನಿಮ್ಗೆ ಇಷ್ಟ ಬಂದಿದ್ದು ಕೊಡಿಸ್ಬೇಕು, ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ಮಾಡಬೇಕು ಅಂತ ಅಂದಿದ್ದರೆ, ಅಲ್ಲ ಯಾವನೋ ಬಂದುಬಿಟ್ಟು ನೀವು ಪಾರ್ಕಲ್ಲಿ ಕುತ್ಕೊಂಡಿದ್ದೀರ ಅವ್ನ ಫ್ರೆಂಡ್, ಅವ್ನು ಬಂದುಬಿಟ್ಟು ಸಾಲ ತೀರಿಸು ಅಂತ ಅಂದಾಗ ನಾನು ಎಲ್ಲಿಂದ ದುಡ್ಡು ಕೊಡಬೇಕಿತ್ತು, ಬೇರೆಯವ್ರಿಗೆಲ್ಲ ದುಡ್ಡು ಕೊಡಬೇಕು ಅಂತ ನಾನು ಹೇಗೆ ಕೊಡಬೇಕಿತ್ತು ಹೇಳಿ, ಅದಕ್ಕೆ ನಾನು ಸಾಲ ತೊಗೊಂಡಿದ್ದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಯಾಕೆ ನೀನು ಇಷ್ಟೊಂದೆಲ್ಲ ಸಾಲ ಮಾಡಬೇಕಿತ್ತು, ನೀನು ಯಾರ್ಯಾರ ಹತ್ರ ಸಾಲ ಮಾಡಿದೆ ಎಲ್ಲ ಫುಲ್ ಡೀಟೇಲ್ಸ್ ಕೊಡು ಅಂತ ಹೇಳಿ ಕೇಳ್ತಾ ಇರ್ತಾನೆ. ಯಾಕೆ ಎಲ್ಲ ಸಲ ನೀವು ತೀರಿಸ್ತೀರಾ ಹೇಳಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಮನೋಜ್ ಕೂಡ ಏನೂ ಮಾತಾಡದೆ ಸುಮ್ಮನೆ ನಿಂತ್ಕೊತಾರೆ. ಎಲ್ಲ ಸಾಲ ತೀರಿಸೋ ಥರ ಹಿಂಗೆ ಲಿಸ್ಟ್ ಕೇಳ್ತಿದ್ದೀರಲ್ಲ, ಅದಕ್ಕೂ ಮುಂಚೆ ದುಡ್ಡು ತೊಗೊಂಡು ಹೋದ್ನಲ್ಲ ಅವ್ನು ಎಲ್ಲಿದ್ದಾನಂತ ಫಸ್ಟ್ ಹುಡುಕ್ಬಿಟ್ಟು ಆ ದುಡ್ಡನ್ನ ತೊಗೊಂಡು ಬಂದುಬಿಟ್ಟು ಅತ್ತೆ ಕೈಲಿ ಕೊಟ್ಟು, ನನಗೊಂದು ಸಾಕಾಗ್ಬಿಟ್ಟಿದೆ, ದುಡ್ಡು ಯಾವಾಗ ತಂದುಕೊಡ್ತೆ, ನನ್ನ ಜೀವ ತಿಂತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರ ತಾನೆ, ಅದ್ರ ಬಗ್ಗೆ ಯೋಚನೆ ಮಾಡಿದ್ಬಿಟ್ಟು ಈಗ ಸಾಲ ಅಂತೆ ಮಣ್ಣಂತೆ ಅವ್ರು ಯಾರೋ ಸೂರ್ಯ ಬಂದು ಹೇಳಿದ್ರಂತೆ, ಇದನ್ನೇ ಮಾತಾಡ್ಕೊಂಡು ಡಿಸ್ಕಷನ್ ಮಾಡ್ತೀರಾ, ಇರೋ ದುಡ್ಡು ತೊಗೊಂಡು ಓಡೋಗಿ ನನ್ನ ಬಗ್ಗೆ ಯೋಚನೆ ಮಾಡ್ತೀರಾ, ಫಸ್ಟ್ ಯೋಚನೆ ಮಾಡಿರಿ ಅಂತೇಳಿ ಈ ಕಡೆ ಮಾತು ಮರೆಸೋದಕ್ಕೋಸ್ಕರ ಈ ಕಡೆ ರೋಹಿಣಿ ಮನೋಜಿಗೆ ತುಂಬ ಬಾಯಿಗೆ ಬಂದಾಗ ಬೈತಾ ಇರ್ತಾಳೆ. ಈ ಕಡೆ ಸೂರ್ಯ ಒಬ್ಬನೇ ನಿಂತ್ಕೊಂಡು ಖುಷಿಯಿಂದ ಹಾಡು ಹೇಳ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ಅಸಲಿ ಈ ಕಡೆ ಮೀನಾ ಕೂಡ ಅವನಿಗೆ ಮಲ್ಗೋದಕ್ಕೆ ಮುಂಚೆ ಹಾಲು ಕೊಡೋದಕ್ಕೆ ಅಂತೇಳಿ ಬಂದಾಗ, ಮೀನಾ ಮೇಡಮ್ ಬನ್ನಿ ಮೇಡಮ್ ಹೇಗಿದ್ದೀರಾ, ಹೆಂಗೆ ಮೈ ನೋವೆಲ್ಲ ಹೇಗಿದೆ ಅಂತ ಸುಮ್ಮನೆ ಹಂಗೆ ತಮಾಷೆ ಕೇಳ್ತಿರ್ಬೇಕಾದ್ರೆ, ಹೌದು ನಾನು ಹೇಳ್ದಂಗೆ ನೀನು ಮಾಡ್ತಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಏನು ರೀ ಅದೇ ರೋಹಿಣಿ ಹತ್ರ ಹೋಗ್ಬಿಟ್ಟು ಈ ಥರ ಮಾತಾಡೋ ಅಂದ್ರಲ್ಲ ಅದ ಅಂತ ಕೇಳ್ದಾಗ, ಹ್ಞೂ ಅದು ಏನಾಯಿತು ವಿಷಯ ಅಂತ ಕೇಳ್ದಾಗ, ಊರಿ ನಾನು ರೋಹಿಣಿ ಹತ್ರ ಹೋಗ್ಬಿಟ್ಟು ಈ ಥರ ಕಾಗೆ ಸುಬ್ಬನ ಬಗ್ಗೆ ಮಾತಾಡೋದನ್ನ, ಅದಕ್ಕೆ ಅವ್ರು ಫುಲ್ ಶಾಕ್ ಆಗಿಬಿಟ್ರು, ಕಾಗೆ ಸುಬ್ಬನ ಹತ್ರ ಯಾಕೆ ಸಾಲ ತೊಗೊಂಡ್ರಿ ಅಂತ ಅಂದರೆ, ಅವ್ರು ನನಗೆ ಮುಖ ಕೊಟ್ಟೆ ಮಾತಾಡಲಿಲ್ಲ, ಮುಖನೇ ತಿರುಗಿಸ್ಕೊಂಡು ಹಿಂದೆಯಿಂದ ಮಾತಾಡ್ಬಿಟ್ರು ನನಗೆ, ಅದು ಅಲ್ಲದೆ ನನ್ನ ತಮ್ಮ ಅಲ್ಲೇ ಕೆಲಸ ಮಾಡ್ತಾನೆ ಅಂದಿದ್ದಕ್ಕೆ ಅವ್ರು ಇದ್ದಿದ್ದು ಭಯ ಆಗಿಬಿಟ್ರು, ಏನೋ ವಿಷಯ ಇದೆ ರೀ, ಅದಕ್ಕೇನು ಅಂತ ನನಗೆ ಗೊತ್ತಾಗ್ತಿಲ್ಲ, ಸಾಲ ತೊಗೊಂಡಿದ್ದಾರೆ ಅಂತ ಕೇಳಿದ್ರೆ ಅದು ನನ್ನ ಪರ್ಸ್ನಲ್ ವಿಷಯ ಹಾಗೆ ಹೀಗೆ ಅಂತೇಳಿ ಮಾತು ಮರೆಸ್ತಾರೆ. ಆದರೆ ಏನು ಗೊತ್ತಾ, ಆ ಸಾಲ ಅದಕ್ಕೆ ಈ ಕಡೆ ಸೂರ್ಯ ಹೇಳ್ತಿರ್ತಾನೆ, ಏನು ಗೊತ್ತಾ, ಆ ಸಾಲ ತೊಗೊಂಡಿರೋ ವಿಷಯ ಈ ಕಡೆ ಮನೋಜಿಗೆ ಗೊತ್ತೇ ಇಲ್ಲ ಕಣೆ, ಹಂಗೆ ವಿಷಯ ಮುಚ್ಚಿಟ್ಟಿದ್ದಾಳೆ ಅವಳ ಬಗ್ಗೆ ನಾನು ತುಂಬ ಏನೋ ರಹಸ್ಯ ಇದೆ ಅಂತ ನನಗೆ ಅನಿಸ್ತಿದ್ದೆ, ಅವಳ ಬಗ್ಗೆ ಕೆತ್ಕಿ ಅವಳ ಬಗ್ಗೆ ಏನು ಅಂತ ತಿಳ್ಕೊಬೇಕು ನಾವು ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು ಮಲ್ಕೊಳ್ಳೋಣ ಬನ್ನಿ ಫಸ್ಟು ಅಂತ ಹೇಳ್ಬಿಟ್ಟು ಅಂದಾಗ, ಸರಿ ಆಯಿತು ನಾಳೆ ಮಲ್ಕೊತೀನಿ ಅಂತೇಳಿ ಈ ಕಡೆ ಮೀನನ್ನು ಮಲಗಿಸ್ತಾರೆ. ಆಮೇಲೆ ನಿನಗೆ ಯೋಚನೆ ಆಗುತ್ತೆ, ಈ ಕಡೆ ನಾವು ಒಂದು ಫಂಕ್ಷನ್ಗೆ ಹೋದಾಗ ನೀವಿಬ್ಬರು ತುಂಬ ಚೆನ್ನಾಗಿ ರೆಡಿ ಆಗಿದ್ದೀರ ಅಂತ ಹೇಳ್ಬಿಟ್ಟು ಅವ್ಳು ಫೋನ್ ಇಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಿದ್ದು, ಅದಾದಮೇಲಿಂದ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಅವಳು ಕೂಡ ನಾನೇ ಫೋಟೋ ತೆಗಿತೀನಿ, ನಾನೇ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಫೋನ್ ಇಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಿದ್ದು, ನನ್ನ ಫೋನ ಪದೇ ಇಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದು ಯಾಕೆ ಅಂತ ಇವಾಗ ಗೊತ್ತಾಗ್ತಿದೆ ನನಗೆ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಮನಸ್ಸಲ್ಲೇ ಮೈಂಡಲ್ಲಿ
ಯೋಚನೆ ಮಾಡ್ಕೊಂಡೇ ಇರ್ತಾನೆ, ಇದರಿಂದ ಇವಳ ಕೈವಾಡ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಈ ಕಡೆ ಅವನು ಏನು ಶ್ರೀನಿವಾಸ್ ಅನ್ನೋನು ಎಲ್ಲಿದ್ದಾನೆ ಅಂತ ಗೊತ್ತಾಯಿತು, ಮಡಿಕೇರಿಯಲ್ಲಿದ್ದಾನೆ ಅಂತ ಹೇಳಿ ಗೊತ್ತಾಯಿತು ಅಂತೇಳಿ ಈ ಕಡೆ ಯಾರು ಸೂರ್ಯ ಬಂದು ಹೇಳಿದಾಗ ಹಬ್ಬ ಕೊನೆಗೂ ಸಿಕ್ಕಿದ್ರಲ್ಲ ಅಂತೇಳಿ ಮೀನಾ ಕೂಡ ಹೇಳ್ತಾ ಇರ್ತಾಳೆ. ಏನು ಅವ್ನು ಕೊನೆಗೂ ಸಿಕ್ಕಿದ್ನಾ, ಸರಿ ಸರಿ ಬಾ 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 ಬಸ್ ಬಾ ಸೂರ್ಯ, ಹೋಗಿ ದುಡ್ಡಿಸ್ಕೊಬರೋಣ, ಬಾರೋ ಬಾರೋ ಎಲ್ಲಿದ್ದಾನೆ ನೋಡೋಣ ಅಂತ. ಪೆಂಗನ ಮಗ ಸುಮ್ಮನೆ ನಿಂತ್ಕೊ, ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತು, ಅವ್ನು ದುಡ್ಡು ಕೊಡ್ತಾನೆ ಇಲ್ವಂತ ಯಾರಿಗೆ ಗೊತ್ತು, ಸುಮ್ಮನೆ ಹೋಗ್ಬಿಟ್ಟು ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋದಕ್ಕೆ ಏನಿದ್ದಾನೇನು ದೊಡ್ಡದು, ಅವ್ನು ಇರೋದಿಲ್ಲಿ ಮಡಿಕೇರಿಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸ್ವಲ್ಪ ತೆಪ್ಪಗೆ ನಿಂತ್ಕೊ ಅಂತೇಳಿ ಹೇಳ್ತಿದ್ದ. ಅವನ ಹತ್ರ ಯಾವ ರೀತಿ ದುಡ್ಡು ವಸೂಲಿ ಮಾಡಬೇಕು, ಹೆಂಗೆ ವಸೂಲಿ ಮಾಡಬೇಕು, ಯಾರು ಹೋಗ್ಬೇಕು ಅನ್ನೋದನ್ನ ಫಸ್ಟ್ ಯೋಚನೆ ಮಾಡಬೇಕು. ಸಡನ್ನಾಗಿ ಹೋಗಿದ ತಕ್ಷಣ ಅವನೇ ನಿಮ್ಮ ಮಾವನ ಮಗ ಹೇಳಿದ ತಕ್ಷಣ ಕೊಟ್ಬಿಡೋದಕ್ಕೆ ಅಂತ ಹೇಳಿ ಬೈತಾ ಇರ್ತಾರೆ. ಅದಕ್ಕೆ ಇಷ್ಟರಲ್ಲಿ ರೋಹಿಣಿ ಇದ್ದಳು, ಯಾರು ಹೋಗೋದು ಬೇಡ, ನಾನೇ ದುಡ್ಡು ವಸೂಲಿ ಮಾಡಿಸ್ಕೊತೀನಿ, ನಾನೇ ದುಡ್ಡು ಇಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ. ಇದನ್ನು ಹೇಳಿದ ಕೇಳಿ ಮನೆಯವರೆಲ್ಲರೂ ತುಂಬ ಗಾಬರಿ ಆಗ್ತಾರೆ. ನೀನು ರೋಹಿಣಿ ಹಿಂಗೆ ಹೇಳ್ತಿದ್ದಾಳೆ, ರೋಹಿಣಿ ಹೋಗ್ತಾಳೆ ದುಡ್ಡು ವಸೂಲಿ ಮಾಡ್ಕೊಬರೋದಕ್ಕೆ ಅಂತೇಳಿ ಶಾಕ್ ಆಗ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.